ಎಲ್ರಿಗೂ ನಮಸ್ಕಾರ. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. ಗ್ರೂಪ್ ಸಿ ನೇಮಕಾತಿಯ ಆದೇಶದಂತೆ ನಾನು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ, ಯಾವ ಹಂತದಲ್ಲಿ ಪ್ರಶ್ನೆಗಳು ಬರುತ್ತೆ ಅಂತ ನಿಮಗೆ ಗೊತ್ತಾದರೆ ಅದೇ ರೀತಿಯ ತಯಾರಿಯನ್ನು ನಡೆಸೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಯಾರೆಲ್ಲ HSTR ಬರೀಬೇಕು ಅಂತಿದ್ದೀರಾ, GPSTR ಬರೀಬೇಕು, PDO ಮತ್ತು FDA SDA ಈ ಎಲ್ಲ ಪರೀಕ್ಷೆಗಳಿಗೂ ಇದೇ ರೀತಿಯ ಪ್ರಶ್ನೆಗಳು ಬರೋದ್ರಿಂದ ನೀವು ಕೂಡ ಈ ವಿಡಿಯೋವನ್ನು ನೋಡಿ ಒಂದಷ್ಟು ನೋಟ್ಸನ್ನು ಮಾಡಿಟ್ಕೊಂಡ್ರೆ ನಿಮಗೂ ಕೂಡ ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬನ್ನಿ. ಮೊದಲನೇ ಪ್ರಶ್ನೆ, 35 ಪ್ರಶ್ನೆಗಳಿರುತ್ತೆ, ನಮಗೆ ಗೊತ್ತಿದೆ ಈಗಾಗಲೇ. ಭಾಷೆಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳು, ವ್ಯಾಕರಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ, ಜೊತೆಗೆ ಗ್ರೂಪ್ ಸಿನಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಕೂಡ ಕೊಡ್ತಾರೆ, ಅದಕ್ಕೆ ಸಂಬಂಧಿಸಿದಂಥ ತರಗತಿಗಳನ್ನು ಕೂಡ ಮಾಡ್ತೇನೆ. 31ನೇ ಪ್ರಶ್ನೆಯಲ್ಲಿ ಕೊಲಾಮಿ ಇದು ಯಾವ ಭಾಷಾ ವರ್ಗಕ್ಕೆ ಸೇರುತ್ತದೆ ಅಂತ ಕೇಳಿದರೆ, ಒಂದು ತರಗತಿ ಈಗಾಗಲೇ ಮಾಡಿದ್ದೀನಿ ನಾನು, ದ್ರಾವಿಡ ಭಾಷಾ ವರ್ಗ ಅಂತ ಒಂದು ತರಗತಿ ಮಾಡಿದ್ದೀನಿ. ಅದರಲ್ಲಿ ಇದನ್ನು ನಾನು ಹೇಳಿದ್ದೀನಿ, ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತೆ. ಯಾವ ಒಂದು ದ್ರಾವಿಡ ಭಾಷಾ ವರ್ಗದಲ್ಲಿ ಕನ್ನಡ, ತೆಲುಗು, ತುಳು, ತಮಿಳು ಈ ಎಲ್ಲ ಭಾಷೆಗಳು ಬರುತ್ತೆ. ಮುಖ್ಯವಾಗಿ ಲಿಪಿ ಇರತಕ್ಕಂಥ ಭಾಷೆಗಳು, ಅದರ ಜೊತೆಗೆ ಅದರ ಉಪಭಾಷೆಗಳು ಕೂಡ ಬರುತ್ತೆ. ಆ ಉಪಭಾಷೆಯಲ್ಲಿ ಕೊಲಾಮಿ ಕೂಡ ಸೇರಿಕೊಳ್ಳುತ್ತೆ. ಹಾಗಾಗಿ ಇದರ ಬಗ್ಗೆ, ಭಾಷಾ ವರ್ಗದ ಬಗ್ಗೆ, ದ್ರಾವಿಡ ಭಾಷಾ ವರ್ಗದ ಬಗ್ಗೆ ಇನ್ನೊಂದು ತರಗತಿಯನ್ನು ಮಾಡ್ತೇನೆ. ಒಟ್ಟಾರೆ ನಮಗೆ ದ್ರಾವಿಡ ಭಾಷಾ ವರ್ಗದ ಪರಿಕಲ್ಪನೆ ಕೂಡ ಈ ಪರೀಕ್ಷೆಯನ್ನು ಬರೆಯೋರಿಗೆ ಇರಬೇಕು. ಸರಿಯಾದ ಉತ್ತರ ದ್ರಾವಿಡ ಭಾಷಾ ವರ್ಗ. ನಂತರ ಸರಳವಾದಂಥ ಒಂದು ಪ್ರಶ್ನೆ, ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ ಅನ್ನುವಂಥ ಒಂದು ಪ್ರಶ್ನೆ ಕೇಳಿದ್ದಾರೆ. ನೀವು ಯಾವುದೇ ಪರೀಕ್ಷೆನ ತಗೊಳ್ಳಿ, ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಆದರೂ ಇದ್ದೇ ಇರುತ್ತೆ. ಇಲ್ಲಿ ನಮಗೆಲ್ರಿಗೂ ಗೊತ್ತು ಕನ್ನಡ ವರ್ಣಮಾಲೆ ಬಗ್ಗೆ. ಇಲ್ಲಿ ಯೋಗವಾಹಗಳ ಸಂಖ್ಯೆ ಅಂತ ಕೇಳಿದರೆ ಸರಿಯಾದಂಥ ಉತ್ತರ 2. ಎಲ್ಲರೂ ಕೂಡ ಉತ್ತರಿಸ್ತೀರ. ಅದೇ ರೀತಿಯಾಗಿ ಒಟ್ಟು ಅಕ್ಷರಗಳ ಸಂಖ್ಯೆ, ಹ್ರಸ್ವ, ದೀರ್ಘ ಎಷ್ಟು, ಅಲ್ಪಪ್ರಾಣ, ಮಹಾಪ್ರಾಣಗಳೆಷ್ಟು, ಅವುಗಳ ಡೆಫಿನೇಷನ್ ಕೂಡ ನಮಗೆ ಮುಖ್ಯ. ಇದ್ರ ಜೊತೆಗೆ ವರ್ಣಮಾಲೆ ಬಗ್ಗೆ ಏನೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದನ್ನು ಕೂಡ ಒಂದು ಪುನರಾವರ್ತನೆ ಮಾಡ್ತಾ ಬರೋಣ. ನಂತರ 33ನೇ ಪ್ರಶ್ನೆಯಲ್ಲಿ ಕ್ರಿಯಾಪದವು ಕರ್ತೃಗಾಮಿಯಾಗಿದ್ದರೆ ಅದು ಯಾವುದು? ಕರ್ಮಣಿ ಪ್ರಯೋಗನ, ಕರ್ತರಿ ಪ್ರಯೋಗನ, ಧಾತು ಪ್ರಯೋಗನ, ಕ್ರಿಯಾಪದನ ಅಂತ ಕೇಳಿದ್ದಾರೆ. ಕ್ರಿಯಾಪದ ಯಾವಾಗಲೂ ಕೂಡ ಕರ್ತೃಗಾಮಿಯಾಗಿದ್ದರೆ ಅಂದರೆ ಕರ್ತೃಪದವನ್ನು ಅನುಸರಿಸಿದ್ದರೆ. ಉದಾಹರಣೆಗೆ ನೋಡಿ, ಯಾವುದೇ ಒಂದು ವಾಕ್ಯದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಅಂತ ಇರುತ್ತೆ, ಹೌದಲ್ವಾ? ಆ ಕರ್ತೃಪದವನ್ನು ಅನುಸರಿಸಿ ಕ್ರಿಯಾಪದ ಬರ್ತಿದ್ರೆ ಅದನ್ನು ನಾವು ಕರ್ತೃಗಾಮಿ ಅಂತ ಕರಿತೀವಿ. ನಾನು ಈಗಾಗಲೇ ತರಗತಿ ಮಾಡಿದ್ದೀನಿ, ಕರ್ಮಣಿ ಪ್ರಯೋಗ ಮತ್ತು ಕರ್ತರಿ ಪ್ರಯೋಗದ ಒಂದು ತರಗತಿ ಇದೆ, ವೀಕ್ಷಿಸ್ಬೋದು ನೀವಲ್ಲಿ. ಇದನ್ನು ನಾವು ಕರ್ತರಿ ಪ್ರಯೋಗ ಅಂತೀವಿ. ಅದೇ ಕ್ರಿಯಾಪದವು ಕರ್ಮಪದವನ್ನು ಅನುಸರಿಸಿ ಬರ್ತಾ ಇದ್ದರೆ ಅದು ಕರ್ಮಣಿ ಪ್ರಯೋಗವಾಗುತ್ತೆ. ಜೊತೆಗೆ ಅಲ್ಪಡು ಅನ್ನುವಂಥ ಪದ ಗೊತ್ತಿರಲಿ ನಿಮಗೆ. ಅಲ್ಪಡು ಅನ್ನುವಂತಹ ಪ್ರಯೋಗ ಬರುವಂಥದ್ದಲ್ಲಿ ಕರ್ಮಣಿ ಪ್ರಯೋಗದಲ್ಲಿ. ಮಾಡಲ್ಪಟ್ಟಿತು, ತಿನ್ನಲ್ಪಟ್ಟಿತು, ಈ ರೀತಿಯಾಗಿ ಈ ಥರ ಅಲ್ಪಡು ಅನ್ನೋದು ನಿಮ್ಗೆ ನೆನಪಿರಲಿ. ಅಲ್ಪಡು ಅನ್ನುವಂಥ ಪ್ರಯೋಗ ಬರೋದು ಕರ್ಮಣಿ ಪ್ರಯೋಗದಲ್ಲಿ. ನಂತರ ಮುಂದಿನ ಪ್ರಶ್ನೆ ಬರೋಣ. ಸಮಾಸದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸಮಾಸ ಅಂದ್ರೇನು, ಎಷ್ಟು ವಿಧಗಳಿದೆ, ಎಲ್ಲವೂ ಕೂಡ ತರಗತಿಯಲ್ಲಿದೆ, ವೀಕ್ಷಿಸ್ಬೋದು. ಇಲ್ಲಿ ಪ್ರಶ್ನೆ ಏನಂತ ಇದೆ, ಮಧ್ಯರಾತ್ರಿ ಇದು ಯಾವ ಸಮಾಸಕ್ಕೆ ಉದಾಹರಣೆ? ನಾನು ಈಗಾಗಲೇ ಹೇಳಿದ್ದೆ, ಒಂದು ಭಾಗ, ಒಂದು ಉಪಭಾಗ. ರಾತ್ರಿ ಅನ್ನುವಂಥದ್ದು ಒಂದು ಭಾಗ ಆದರೆ ಅದರಲ್ಲಿ ಮಧ್ಯ ಅನ್ನೋವಂಥದ್ದು ಒಂದು ಪಾರ್ಟು, ಉಪಭಾಗ. ಈ ರೀತಿ ಭಾಗ ಮತ್ತು ಉಪಭಾಗಗಳು ಬಂದಿದ್ದರೆ ಅಂಶಿ ಸಮಾಸ ಅಂತ ಕರಿತೀವಿ. ಅದನ್ನೇ ಅಂಶಾಂಶಿ ಭಾವ ಅಂತ ಕರೆಯೋದು. ಅಂಶ, ಅಂಶಿ, ಭಾವ ಅಂದರೆ ಒಂದು ಭಾಗ ಇರುತ್ತೆ, ಅದರ ಒಂದು ಉಪಭಾಗ ಇರುತ್ತೆ. ಈಗ ಮಧ್ಯರಾತ್ರಿ, ನಡುರಾತ್ರಿ, ನಡುಗೋಡೆ, ತುದಿಮೂಗು ಇದೆಲ್ಲ ಒಂದು ಭಾಗದಲ್ಲಿ ಒಂದು ಉಪಭಾಗ ಆಗಿರುತ್ತೆ. ಅದನ್ನು ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಇಲ್ಲಿ ರೈಟ್ ಆನ್ಸರು ಅಂಶಿ ಸಮಾಸ. ಹಾಗಾದರೆ ಕರ್ಮಧಾರಯ ಸಮಾಸ ಅಂದ್ರೇನು? ವಿಶೇಷತೆ ಬರುತ್ತೆ, ವಿಶೇಷತೆ ಇರುವಂಥ ಪದ ಇದ್ದರೆ ಕರ್ಮಧಾರಯ ಸಮಾಸ. ನಂತರ ಕ್ರಿಯಾ ಸಮಾಸ ಅಂತಂದರೆ ಎರಡನೇ ಪದ ಅಂದರೆ ಉತ್ತರ ಪದ ಕ್ರಿಯೆ ಇದ್ದರೆ ಅದು ಕ್ರಿಯಾ ಸಮಾಸ. ತತ್ಪುರುಷ ಸಮಾಸ ಅಂದರೆ ಪೂರ್ವ ಪದದಲ್ಲಿ ನಾಮಪದ ಇದ್ದು ಅದ್ರ ಜೊತೆ ವಿಭಕ್ತಿ ಪ್ರತ್ಯಯ ಇದ್ದರೆ ಅದು ತತ್ಪುರುಷ ಸಮಾಸ. ನೀವು ಈ ಸಮಾಸದ ತರಗತಿ ನೋಡಿದ್ರೆ ಖಂಡಿತ ಇದು ಹೇಗೆ ಸರಳವಾಗಿ ಬಿಡಿಸ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸಮಾಸದ ತರಗತಿ ವೀಕ್ಷಿಸಿ. ಒಟ್ಟಾರೆ ಮಧ್ಯರಾತ್ರಿ ಅನ್ನುವಂಥದ್ದು ಅಂಶಿ ಸಮಾಸಕ್ಕೆ ಉದಾಹರಣೆ.
ಮತ್ತೊಮ್ಮೆ ಸಮಾಸಗಳ ಒಂದು ಪುನರಾವರ್ತನೆ ಕೂಡ ಮಾಡ್ತಾ ಬರೋಣ. ನಂತರ 35ನೇ ಪ್ರಶ್ನೆ, ನಾಮವಾಚಕಗಳು ಅಂದರೆ ನಾಮಪದ ಅಂತ ತಿಳ್ಕೊಳ್ಳಿ. ನಾಮವಾಚಕ ಅಂದರೆ ಮತ್ತೇನೂ ಅಲ್ಲ, ನಾಮಪದಗಳು. ಧಾತುಗಳು, ಧಾತು ಅಂದರೆ ಮತ್ತೇನೂ ಅಲ್ಲ, ಕ್ರಿಯಾಪದದ ಮೂಲ ರೂಪ. ಒಟ್ಟಾರೆ ನಾಮಪದ ಅಥವಾ ಕ್ರಿಯಾಪದ ಹೊಂದುವ ಹಾಗೆ ಯಾವುದೇ ರೂಪಭೇದಗಳನ್ನು ಹೊಂದದೆ ಏಕರೂಪವಾಗಿರುವ ಶಬ್ದ. ನೀವಿಲ್ಲಿ ತುಂಬ ಮುಖ್ಯ, ಯಾವುದೇ ರೂಪಭೇದಗಳನ್ನು ಹೊಂದದೆ ಅನ್ನುವಂಥದ್ದು ಇಲ್ಲಿ ತುಂಬ ಮುಖ್ಯ. ಹಾಗೆ ಇರುವಂತಹ ಪದಗಳನ್ನು ನಾವು ಅವ್ಯಯಗಳು ಅಂತ ಕರಿತೀವಿ. ಉದಾಹರಣೆಗೆ ಏನಂತ ತಿಳ್ಕೊಬೋದು, ಈಗ ಬೇಗನೆ. ಈ ಬೇಗನೆ ಅನ್ನುವಂಥ ಪದ ನಿಮಗೆ ಅವ್ಯಯನ ಅಂತ ಗೊತ್ತಾಗಬೇಕು ಅಂದರೆ ನೀವು ನಾಮಪದಗಳಲ್ಲಿ ಬೇರೆ ಬೇರೆ ವಚನಗಳಿಗೆ ಸೇರಿಸಿ, ಏಕವಚನ, ಬಹುವಚನ, ನಂತರ ಲಿಂಗಗಳಿಗೆ ಸೇರಿಸಿ, ಯಾವುದೇ ರೂಪಕ್ಕೆ ಸೇರಿಸಿದ್ರು ಕೂಡ ಇದು ಅದೇ ರೀತಿ ಇರುತ್ತೆ. ಅವನು ಬೇಗನೆ ಬಂದನು, ಬದಲಾಗಲಿಲ್ಲ. ಅವಳು ಬೇಗನೆ ಬಂದಳು, ಬದಲಾಗಲಿಲ್ಲ. ಅವರು ಬೇಗನೆ ಬಂದರು, ಬದಲಾಗಲಿಲ್ಲ. ಈ ರೀತಿಯಾಗಿ ಯಾವುದೇ ಏಕವಚನ ಇರ್ಬೋದು, ಬಹುವಚನ ಇರ್ಬೋದು, ಕ್ರಿಯಾಪದ ಇರ್ಬೋದು, ನಾಮಪದ ಇರ್ಬೋದು, ಇವುಗಳ ಬದಲಾದರೂ ಕೂಡ ಬದಲಾವಣೆ ಹೊಂದದಲೇ ಹಾಗೆ ಇರುವವುಗಳನ್ನು ನಾವು ಅವ್ಯಯಗಳು ಅಂತ ಕರಿತೀವಿ. ಹಾಗಾದರೆ ಕ್ರಿಯಾರ್ಥಕ ಅವ್ಯಯ ಮತ್ತು ಕ್ರಿಯಾರ್ಥಕ ಅವ್ಯಯ ಅಂದ್ರೇನು? ಕ್ರಿಯಾರ್ಥಕ ಅವ್ಯಯ ಅಂತಂದರೆ ಅವ್ಯಯದ ಒಂದು ರೂಪ, ಅದು ಕೂಡ. ಇನ್ನು ನಾಮಪದ ಅಂದರೆ ಹೆಸರನ್ನು ಸೂಚಿಸೋದು ಗೊತ್ತಿದೆ, ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಸೂಚಿಸೋದು. ಹಾಗಾದರೆ ರೈಟ್ ಆನ್ಸರ್ ಯಾವುದು? ಅವ್ಯಯಗಳು. ಮತ್ತೊಂದು ಪ್ರಶ್ನೆ, ಅಂಥ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತ್ತೆಂದು ಕೇಳಿ ನಮ್ಮ ಕೇರಿಯೆಲ್ಲ ಕಣ್ಣೀರು ಸುರಿಸಿತು. ನೋಡಿ, ಈ 36ನೇ ಪ್ರಶ್ನೆ ಏನಿದೆ ಸ್ನೇಹಿತರೆ, ಇದು ಯಾವುದೇ FDA, SDA ಈ PDOಗಳಲ್ಲಿ ಕೇಳದಲ್ಲೇ ಇರುವಂತಹ ಗ್ರೂಪ್ ಸಿ ಒಂದು ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಯಾಕೆಂದರೆ ಇದು ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಿಸಿದಂಥ ಪ್ರಶ್ನೆ. ಹಾಗಾದರೆ ಗ್ರೂಪ್ ಸಿ ಹಂತದ ಒಂದು ತಯಾರಿ ಭಾರತೀಯ ಕಾವ್ಯಮೀಮಾಂಸೆಯ ಮೇಲೂ ಕೂಡ ನಡೀಬೇಕು. ಕಾವ್ಯಮೀಮಾಂಸೆ ಅಂತ ಬಂದಾಗ ಕಾವ್ಯಮೀಮಾಂಸೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೂಡ ನಾವು ಓದಬೇಕಾಗಿರುತ್ತೆ. ಇತ್ತೀಚೆಗೆ ಪರೀಕ್ಷೆಗಳು ಸ್ವಲ್ಪ ಕಠಿಣವಾಗಿರುತ್ತೆ, ಹಾಗಾಗಿ ನಾವು ಕೂಡ ಒಂದು ಹೆಜ್ಜೆ ಕಠಿಣತೆ ಕಡೆಗೆ ಹೋಗಲೇಬೇಕು. ಈ ತರಗತಿಯನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ಮತ್ತೊಂದು ಪ್ರಶ್ನೆ, 37ನೇ ಪ್ರಶ್ನೆ, ತತ್ಸಮ ತದ್ಭವಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆ. ಈಗಾಗಲೇ ತತ್ಸಮ ತದ್ಭವದ ಬಗ್ಗೆ ಹೇಗೆ ಸರಳವಾಗಿ ಪತ್ತೆ ಹಚ್ಚಬೇಕು, ಯಾವ ಅಕ್ಷರಗಳು ಹೋಗಿ ಯಾವ ಅಕ್ಷರ ಬರುತ್ತೆ ಅಂತ ಹೇಳಿದ್ದೀನಿ. ನಾನಿಲ್ಲಿ ನೋಡಿ, ಈ ಕೆಲವು ಅಕ್ಷರಗಳು ಮಹಾಪ್ರಾಣ ಹೋಗಿ ಅಲ್ಪ ಪ್ರಾಣ ಬರುವಂಥದ್ದು, ಮತ್ತು ಕಾಚಾಡ ತಪಗಳಿಗೆ ಗಾಜಾಡ ತಪ ಬರುವಂಥದ್ದು, ಇವೆಲ್ಲವೂ ಒಂದಷ್ಟು ಟ್ರಿಕ್ಸನ್ನು ಹೇಳ್ಕೊಡ್ಲಾಗಿದೆ. ಕುಟಾರ ಅನ್ನೋದಕ್ಕೆ ತದ್ಭವ ರೂಪ ಅಂದರೆ ಕನ್ನಡ ರೂಪ ಏನಾಗುತ್ತೆ? ಕೊಡಲಿ. ಇಲ್ಲಿ ಠಾಗೆ ಡಾ ಬಂದಿರೋವಂಥದ್ದನ್ನು ಗಮನಿಸ್ಬೋದು. ಅದನ್ನೇ ಹೇಳಿದ್ದು ಕಾಚಾಟ ತಾಪಗಳಿಗೆ ಗಾಜಾಡ ತಾಪ ಆದೇಶವಾಗಿ ತದ್ಭವ ರೂಪಗಳಲ್ಲಿ ಬರುತ್ತೆ. ಬಹಳಷ್ಟು ತತ್ಸಮ ತದ್ಭವಗಳಲ್ಲಿ ಸುಮಾರು 80-90% ನಾವು ಹೇಳ್ಬೋದು ಯಾವ ಅಕ್ಷರಗಳು ಬರುತ್ತೆ ಅಂತ. ಇನ್ನೂ ಉಳಿದವು ವಿಭಿನ್ನವಾಗಿರುತ್ತೆ, ಅದನ್ನು ನಾವು ನೇರವಾಗಿ ಕಲಿಬೇಕಾಗಿರುತ್ತೆ. ಈಗ ಸರಿಯಾದ ಉತ್ತರ ಕುಠಾರ, ಕೊಡಲಿ. ನೀವು ಇವೆಲ್ಲವೂ ಕೂಡ 6ನೇ ತರಗತಿಯಿಂದ 10ನೇ ತರಗತಿ ಅಥವಾ 12ನೇ ತರಗತಿ ಪಠ್ಯಪುಸ್ತಕಗಳನ್ನು ಓದ್ತಾ ಬಂದರೆ ಖಂಡಿತ ಬಹಳಷ್ಟು ಭಾಷಾಭ್ಯಾಸದ ಪ್ರಶ್ನೆಗಳ ಇಲ್ಲಿ ಬಂದಿರುತ್ತೆ ಪ್ರಶ್ನೆಗಳಾಗಿ. ಹಾಗಾಗಿ ಮೊದಲನೇದಾಗಿ ನಾವೇನು ಮಾಡಬೇಕು, 6ರಿಂದ 12ನೇ ತರಗತಿ ಪಠ್ಯಪುಸ್ತಕವನ್ನು ಚೆನ್ನಾಗಿ ಓದ್ತಾ ಬರಬೇಕು. ನಂತರ ನಂಬಿಕೆ ಅನ್ನುವಂಥ ಒಂದು ಪದವನ್ನು ಕೊಟ್ಟಿದ್ದಾರೆ. ಈ ನಂಬಿಕೆಯ ಧಾತು ಯಾವುದು ಅಂತ. ಧಾತು ಅಂದರೆ ಏನೂ ಅಲ್ಲ, ಒಂದು ಕ್ರಿಯಾಪದ ಇರುತ್ತೆ, ಆ ಕ್ರಿಯಾಪದಕ್ಕೆ ಮೂಲ ಇರುತ್ತೆ. ಆ ಮೂಲವನ್ನು ನಾವು ಧಾತು ಅಂತ ಕರಿತೀವಿ. ಈ ನಂಬಿಕೆ ಅನ್ನೋದಕ್ಕೆ ಮೂಲ ಏನಿದೆ? ನಂಬು. ನಂಬು ಅನ್ನುವಂಥ ಪದದಿಂದ ನಂಬಿಕೆ ಅನ್ನೋ ಪದ ಆಗಿದೆ. ಹಾಗಾಗಿ ಯಾವ ಪದದಿಂದ ಇದಾಗಿದೆ ಅನ್ನುವಂಥದ್ದೇ ಧಾತು. ಮತ್ತು ನಾಮಪದದಲ್ಲೂ ಕೂಡ ಮೂಲ ರೂಪ ಅಂತ ಇರುತ್ತೆ, ಅದನ್ನು ನಾಮ ಪ್ರಕೃತಿ ಅಂತ ಕರಿತೀವಿ. ನಾಮಪದದ ಮೂಲ ರೂಪ ನಾಮ ಪ್ರಕೃತಿ, ಕ್ರಿಯಾಪದದ ಮೂಲ ರೂಪ ಧಾತು ಅಂತ ಕರಿತೀವಿ. ಒಟ್ಟಾರೆ ಧಾತು ಅಂತಂದರೆ ನಮಗೆ ಗೊತ್ತಿರಬೇಕು, ಒಂದು ಕ್ರಿಯಾಪದ ಯಾವ ಒಂದು ಮೂಲ ಪದದಿಂದ ಹುಟ್ಟಿದೆ ಅನ್ನುವಂಥದ್ದೇ, ಯಾವ ಮೂಲ ಪದದಿಂದ ಹುಟ್ಟಿದೆ ಅನ್ನುವಂಥದ್ದೇ ಧಾತು. ಮುಂದಿನ ಪ್ರಶ್ನೆ 39ನೇ ಪ್ರಶ್ನೆ, ಕಥಾ ಇದರ ಕನ್ನಡ ರೂಪ ಕೇಳಿದರೆ. ಕನ್ನಡ ರೂಪ ಅಂದರೂ ಅದೇ, ತತ್ಸಮ ಪದ ತದ್ಭವ ಪದ ಅಂದರೂ ಕೂಡ ತತ್ಸಮಗಳನ್ನು ತದ್ಭವ ಪದವಾಗಿ ಬರೆಯಿರಿ ಅಂದರೂ ಕೂಡ ಅದೇ ಆಗುತ್ತೆ. ಇಲ್ಲಿ ಕಥಾ ಅಂತಂದರೆ ನಾನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಮಹಾಪ್ರಾಣಗಳು ಬಂದಾಗ
ಅಲ್ಪ ಪ್ರಾಣವಾಗಿ ಬದಲಾಯಿಸಿ. ಆಮೇಲೆ ಇಳೆ ಬಂದಾಗ ಆ ಇದ್ದಾಗ ಎ ಆಗುತ್ತೆ. ಹಾಗಾಗಿ ಇಲ್ಲಿ ಕಥಾ ಅಂತಿರೋದು ಏನಾಯಿತು, ಮಹಾಪ್ರಾಣ ಇದೆ, ಅಲ್ಪ ಪ್ರಾಣವಾಯಿತು, ಇಳೆ ಇರ್ತಕ್ಕಂಥದ್ದು ಎ ಆಯಿತು, ಕತೆ ಆಯಿತು. ಹಾಗಾಗಿ ಕತೆ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಗರಲ ಪದದ ಪರ್ಯಾಯ ಪದ ಯಾವುದು ಅಂತ ಕೇಳಿದ್ದಾರೆ. ಗರಲ ಅಂತಂದರೆ ವಿಷ. ನಿಮಗಿದು ಕೂಡ 9ನೇ ತರಗತಿ ಪಠ್ಯಪುಸ್ತಕದಲ್ಲಿದೆ. ಗರಲ ಅಂತಂದರೆ ವಿಷ ಅನ್ನುವಂಥ ಸಮಾನಾರ್ಥಕ ಪದಗಳು ಒಂದು ಪಟ್ಟಿಯಲ್ಲಿ ನಿಮ್ಗೆ ಸಿಗುತ್ತೆ. ಹಾಗಾಗಿ ನಾನು ಹೇಳಿದ್ದು ಪಠ್ಯಪುಸ್ತಕಗಳಲ್ಲಿ ಸಮಾನಾರ್ಥಕ ಪದಗಳು, ವಿರುದ್ಧ ಪದಗಳು, ತತ್ಸಮ ತದ್ಭವಗಳು ಪ್ರತಿಯೊಂದು ಸಿಗುತ್ತೆ. ಅದನ್ನು ಪಟ್ಟಿ ಮಾಡ್ತಾ ಬನ್ನಿ. ನಂತರ ಮುಂದಿನ ಪ್ರಶ್ನೆ, ಕಲಾಸಿ ಪದದ ಅರ್ಥವನ್ನು ಕೇಳಿದರೆ ಇಲ್ಲಿ ಕಲಾಸಿ ಅಂತಂದರೆ ನಾವಿಕ. ಮುಂದಿನ ಪ್ರಶ್ನೆ, ಈ ಪದಗಳೆಲ್ಲ ಕನ್ನಡದ್ದಲ್ಲ, ಪರಿಚಯದಿಂದ ಬಂದಿರುವಂತಹ ಪದಗಳು. ಆದರೆ ಇಲ್ಲಿ ಕಲಾಸಿ ಅನ್ನುವುದರ ಒಂದು ಅರ್ಥ ನಾವಿಕ ಅಂತ. ಇದನ್ನು ಖಲಾಸಿ ಅಂತಲೂ ಕೂಡ ಕರೆಯೋದು ಉಂಟು. ಇದು ಪರ್ಷಿಯಾದಿಂದ ಬಂದಿರುವಂಥ ಪದ ಅಂತ ಕೂಡ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಘರಟ್ಟ ಪದದ ಅರ್ಥವನ್ನು ಕೇಳಿದರೆ ಘರಟ್ಟ ಅಂತಂದರೆ ಬೀಸುವ ಕಲ್ಲು ಅಂತ. ಇದಕ್ಕೆ ಘರಟ್ಟ ಅಂತ ಕೂಡ ಕರೀತಾರೆ. ಒಟ್ಟಾರೆ ನಾವು ಇಲ್ಲೇ ನೋಡಿದ್ವಿ, ಪದಗಳ ಅರ್ಥದಲ್ಲಿ ಭಾಳಷ್ಟು ಒಂದು 3ರಿಂದ 4 ಪ್ರಶ್ನೆ ಬಂದಿದೆ. ತತ್ಸವ ತದ್ಭವಗಳ ಮೇಲೆ 3ರಿಂದ 4 ಪ್ರಶ್ನೆ ಬಂದಿದೆ. ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು ಅಂತ ಕೇಳಿದ್ದಾರೆ. ಸಂಸ್ಕೃತವನ್ನು ಬಿಟ್ಟು ನಾನು ಕಾವ್ಯವನ್ನು ರಚಿಸ್ತೀನಿ ಅಂತ ಆಂಡಯ್ಯ ಕಬ್ಬಿಗರ ಕಾವ್ಯ ಕೃತಿಯನ್ನು ಬರೀತಾನೆ. ಹಾಗಾಗಿ ಸರಿಯಾದಂಥ ಉತ್ತರ ಕವಿ ಆಂಡಯ್ಯ. ಹಾಗಾದರೆ ಹರಿಹರನ ಮೇಲೆ ಏನು ಪ್ರಶ್ನೆಯನ್ನು ಕೇಳ್ಬೋದು, ರಗಳೆಯ ಕವಿ ಯಾರು ಅಂತ ಕೇಳ್ಬೋದು. ನಂತರ ರಾಘವಾಂಕನ ಮೇಲೆ ಷಟ್ಪದಿಯ ಬ್ರಹ್ಮ ರಾಘವಾಂಕ. ಇನ್ನು ಲಕ್ಷ್ಮೀಶನಿಗೆ ಬಂದಾಗ ಉಪಮಾಲೋಲ ಅಂತ ಕರಿತೀವಿ. ಕುಮಾರವ್ಯಾಸನಿಗೆ ಬಂದಾಗ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ. ಇದೇ ರೀತಿಯಾಗಿ ಸಾಹಿತ್ಯದ ಪ್ರಶ್ನೆಗಳನ್ನು ನಾವು ನೋಡ್ತಾ ಬರಬೇಕು. ಹಳೆಗನ್ನಡ ಇರ್ಬೋದು, ನಡುಗನ್ನಡ ಇರ್ಬೋದು, ಅಲ್ಲಿ ಹಲ್ಮಿಡಿ ಶಾಸನದಿಂದ ಹಿಡಿದು ಪ್ರಮುಖ ಶಾಸನಗಳನ್ನು ನೋಡಬೇಕು, ಅವುಗಳ ಕಾಲ, ಅವುಗಳನ್ನು ರಚನೆ ಮಾಡಿದಂಥವ್ರು. ನಂತರ ಹಳೆಗನ್ನಡಕ್ಕೆ ಬಂದರೆ ಅಲ್ಲಿ ಬಂದಂತಹ ಕವಿಗಳು, ಅವ್ರಿಗಿದ್ದಂಥ ಬಿರುದುಗಳು, ಮತ್ತು ಅವರಿಗೆ ರಾಜಶ್ರಯವನ್ನು ಕೊಟ್ಟಿರ್ತಾರೆ. ಅದು ಕೂಡ ಮುಖ್ಯ ಆಗುತ್ತೆ, ರಾಜಶ್ರಯ ಕೂಡ ಮುಖ್ಯ ಆಗುತ್ತೆ. ಅದು ನಂತರ ಅವ್ರಿಗಿದ್ದಂಥ ಬಿರುದು, ರಚನೆ ಮಾಡಿದಂಥ ಕೃತಿಗಳು ಎಲ್ಲವೂ ಕೂಡ ನಾವು ನೋಡ್ಕೊತಾ ಬರಬೇಕಾಗತ್ತೆ. ಈ ಎಲ್ಲದರ ಮೇಲೆ ತರಗತಿ ಇದೆ, ವೀಕ್ಷಿಸ್ಬೋದು. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಮಂಡ್ಯದಲ್ಲಿ ಸುಮಾರು 65% ಕನ್ನಡಿಗರಿರೋದ್ರಿಂದ ಅತಿ ಹೆಚ್ಚು ಕನ್ನಡ ಮಾತನಾಡ್ತಕ್ಕಂಥ ಜಿಲ್ಲೆ ಅಂತಂದರೆ ಮಂಡ್ಯ. ಅದೇ ರೀತಿಯಾಗಿ ಕನ್ನಡದ ಉಪಭಾಷೆಗಳಲ್ಲಿ ಯಾವುದು ಶುದ್ಧವಾದಂಥ ಕನ್ನಡ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ಧಾರವಾಡ ಕನ್ನಡ ಅನ್ನುವಂಥದ್ದು ಶುದ್ಧ ಕನ್ನಡ ಭಾಷೆಯಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ, 44ನೇ ಪ್ರಶ್ನೆಯಲ್ಲಿ ಕವಿಗಳನ್ನು ಕೊಟ್ಟು ಬಿರುದುಗಳನ್ನು ಹೊಂದಿಸಿ ಬರೆಯೋದಕ್ಕೆ ಹೇಳಿದ್ದಾರೆ. ಷಟ್ಪದಿಯ ಬ್ರಹ್ಮ ಈಗಾಗಲೇ ನಾವು ನೋಡಿದ್ವಿ, ರಾಘವಾಂಕ. ಅದೇ ಥರ ಹರಿದಾಸ ಪಿತಾಮಹ ಯಾರು ಅಂತಂದರೆ ಯಾರು, ಶ್ರೀಪಾದ ರಾಯರು. ಅದೇ ಥರ ಕನ್ನಡದ ಹುಲಿ ಡೆಪ್ಯೂಟಿ ಚನ್ನಬಸಪ್ಪ. ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿ. ನಾವಿಲ್ಲಿ ಗುರುತು ಮಾಡ್ಬೋದು. ಇದೇ ರೀತಿಯಾಗಿ ಕವಿಗಳು ಮತ್ತು ಅವ್ರಿಗಿದ್ದಂಥ ಬಿರುದುಗಳನ್ನು ಕೂಡ ನಾವು ನೋಡ್ತಾ ಬರಬೇಕು. ನೋಡಿ, ಷಟ್ಪದಿಯ ಬ್ರಹ್ಮ ರಾಘವಾಂಕ, ಹರಿದಾಸ ಪಿತಾಮಹ ಶ್ರೀಪಾದರಾಜರು, ಕನ್ನಡದ ಹುಲಿ ಡೆಪ್ಯೂಟಿ ಚನ್ನಬಸಪ್ಪನವರು, ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿ. ಕಾಳಿದಾಸನ ಕೃತಿಯನ್ನು ಇವರು ಮತ್ತೆ ಕನ್ನಡಕ್ಕೆ ತಂದರು, ಹಾಗಾಗಿ ಇವರನ್ನು ಅಭಿನವ ಕಾಳಿದಾಸ ಅಂತ ಕರೀತಾರೆ. ನಂತರ 46ನೇ ಪ್ರಶ್ನೆ ಬರೋಣ. ನಂತರ 46ನೇದಲ್ಲಿ ಹಾಮಾನ ಅವರು ರಚಿಸಿದ ಪ್ರಥಮ ಕೃತಿ ಯಾವುದು ಅಂತ ಕೇಳಿದರೆ ಹಾಮನಾಯಕ ಅವರು ರಚಿಸಿದಂಥ ಕೃತಿ ಬಾಳ್ನೋಟಗಳು. ಇದು ಅವರ ಪ್ರಬಂಧ ಸಾಹಿತ್ಯ. ಪ್ರಬಂಧ ಸಾಹಿತ್ಯ ಅಂತಂದರೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳನ್ನು ನೋಡ್ಬೋದು. ಕಾದಂಬರಿ, ನಾಟಕ, ಪ್ರಬಂಧ, ಈ ರೀತಿಯಾಗಿ. ಪ್ರಬಂಧ ಅಂತಂದಾಗ ಪ್ರಸಿದ್ಧವಾಗಿರೋರು ಯಾರು, ಕಾದಂಬರಿ ಅಂತಂದಾಗ ಪ್ರಸಿದ್ಧವಾಗಿರೋರು ಯಾರು, ಈ ರೀತಿ ನಾವು ಪಟ್ಟಿಯನ್ನು ಮಾಡ್ಕೊಂಡು ಬರಬೇಕು. ಇಲ್ಲಿ ಬಾಳ್ನೋಟಗಳು ಅನ್ನುವಂಥದ್ದು ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಅವರ ಪ್ರಮುಖ ಕೃತಿಗಳು ಅಂತಂದರೆ ಸಂಪ್ರತಿ, ಸಂಚಯ, ಸಂಪುಟ ಅನ್ನುವಂಥದ್ದು ಇಂದ ಪ್ರಾರಂಭವಾಗುತ್ತೆ ಸ್ನೇಹಿತರೆ, ಅದನ್ನು ನಾವು ಗಮನಿಸಬೇಕಿಲ್ಲಿ. ನಂತರ ಬರೋಣ ಚಿದಂಬರ ರಹಸ್ಯ, ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿ. ಇನ್ನು ಕ್ರೌಂಚ ಪಕ್ಷಿಗಳು ಅನ್ನುವಂಥದ್ದು ವೈದೇಹಿಯವರು. ಇವರ ಮೊದಲ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ, ಅವರ ಕಾವ್ಯನಾಮ ವೈದೇಹಿ.
ಇನ್ನು ಕಲ್ಲು ಕರಗುವ ಸಮಯ ಪಿ ಲಂಕೇಶ್ ಅವರ ಕಥಾ ಸಂಕಲನ. ನಂತರ ನೋಡಿ, ಪ್ರಶ್ನೆ ಸಂಖ್ಯೆ 47ರಲ್ಲಿ ಬಿಡಿಸಿ ಬರೆಯೋದಕ್ಕೆ ಹೇಳಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ, ಉಂಡೆಗಟ್ಟುವ ಅನ್ನುವಂಥ ಪದವನ್ನು ಬಿಡಿಸ್ಬೇಕಾದ್ರೆ ನಮಗೆ ಗೊತ್ತಿರಬೇಕು ಗಾ ಇರೋ ಅನ್ನುವಂಥ ಕಡೆ ಕಾ ಬರಬೇಕು ಅಂತ. ಯಾಕಂದರೆ ಕನ್ನಡ ಪದಗಳಲ್ಲಿ ಆದೇಶ ಸಂಧಿ ಪ್ರಮುಖವಾದಂಥ ಸಂಧಿ. ಆದೇಶ ಸಂಧಿ ಅಂತಂದಾಗ ಕಾಚಟ ತಾಪಗಳಿಗೆ ಗಾಜಾಡ ದಬ ಬರುವಂಥದ್ದು ನಮ್ಗೆ ನೆನಪಿದೆ. ಇದನ್ನು ನಾವು ಕಟ್ಟುವ, ಉಂಡೆ ಪ್ಲಸ್ ಕಟ್ಟುವ, ಗಾ ಇರೋ ಅಂಥ ಕಡೆ ಕಾ ಬರಬೇಕು. ಅದೇ ರೀತಿ ಕಾಚಟ ತಾಪ ಇರೋ, ಗಾಜಾಡ ದಾಪ ಇರೋ ಕಡೆ ಕಾಚಟ ತಾಪಗಳು ಬರುತ್ತೆ ಅಂತ ನೆನಪಿರಬೇಕು. ಇದು ಸಂಧಿ ಅಂತ ಬಂದಾಗ ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ. ಸಮಾಸ ಅಂತ ಬಂದಾಗ ನೋಡಿ, ಕಟ್ಟುವ ಅನ್ನೋ ಅಂಥ ಪದ ಏನಿದೆ ಇಲ್ಲಿ ಕ್ರಿಯೆ ಇರೋದ್ರಿಂದ ಇದು ಕ್ರಿಯಾ ಸಮಾಸವಾಗುತ್ತೆ. ನಂತರ ಮತ್ತೊಂದು ಪ್ರಶ್ನೆ, ಪುಸ್ತಕ ಎಂಬುದು, ಇಲ್ಲಿ ಆಯ್ಕೆಗಳು ನೋಡಬೇಕು. ಇದು ರೂಢನಾಮ. ಪುಸ್ತಕ ಅನ್ನುವಂಥದ್ದು ರೂಢಿಯಿಂದ ಬಂದಿರೋದು ರೂಢನಾಮವಾಗುತ್ತೆ. ಇಲ್ಲಿ ಬರೀ ಪುಸ್ತಕ ಅಂತಂದರೆ ಸ್ನೇಹಿತರೆ ರೂಢನಾಮವಾಗುತ್ತೆ. ಅದಕ್ಕೊಂದು ಹೆಸರಿಟ್ಟರೆ, ಅದು ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಸಾಮಾನ್ಯ ಕನ್ನಡ, ಯಾವುದೇ ಒಂದು ಹೆಸರನ್ನು ಇಟ್ಟರೆ ಅದು ಅಂಕಿತ ನಾಮಕ್ಕೆ ಬರುತ್ತೆ. ಆ ಪುಸ್ತಕವನ್ನು ನೋಡಿ, ಅದು ಹಳೆಯ ಪುಸ್ತಕ, ಹೊಸ ಪುಸ್ತಕ, ಅದರ ಗಾತ್ರವನ್ನು ನೋಡಿ, ಚಿಕ್ಕ ಪುಸ್ತಕ, ದೊಡ್ಡ ಪುಸ್ತಕ, ಬಣ್ಣವನ್ನು ನೋಡಿ, ನೀಲಿ ಪುಸ್ತಕ, ಹಸಿರು ಪುಸ್ತಕ, ಈ ರೀತಿಯಾಗಿ ಬಣ್ಣ, ನಂತರ ಗಾತ್ರ, ನಂತರ ಅದರ ಗುಣವನ್ನು ನೋಡಿ ಇಟ್ಟಂಥ ಹೆಸರು ಅನ್ವರ್ಥನಾಮಕ್ಕೆ ಬರುತ್ತೆ. ಬರೀ ಪುಸ್ತಕ ಅಂತಂದರೆ ರೂಢನಾಮ, ಯಾವುದಾದ್ರೂ ಒಂದು ಹೆಸರಿದ್ರೆ ಆ ಪುಸ್ತಕಕ್ಕೆ ಅಂಕಿತ ನಾಮ. ಇದೇ ರೀತಿಯಾಗಿ ಗುಣವನ್ನು ನೋಡಿ ಇಟ್ಟಿದ್ರೆ ಅನ್ವರ್ಥನಾಮ ಆಗುತ್ತೆ. ನೆನಪಿರಲಿ, ಎಲ್ಲ ಉದ್ಯೋಗಗಳು ಕೂಡ ಅನ್ವರ್ಥನಾಮಕ್ಕೆ ಸೇರೋವಂಥದ್ದು. ನಂತರ ಈ ಪ್ರಮುಖವಾಗಿ ಈ ಗುರುತು ಹಚ್ಚಬೇಕಾದ್ರೆ ನೀವು ಗೊಂದಲ ಮಾಡ್ಕೋಬಾರ್ದು. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮವನ್ನು ಸುಲಭವಾಗಿ ಪತ್ತೆ ಹಚ್ಬೋದು. ನಂತರ ಮತ್ತೊಂದು ಪ್ರಶ್ನೆ, ನಾವಿಲ್ಲಿ ಅಕ್ಕಚ್ಚು ಅನ್ನೋವಂಥ ಒಂದು ಪದವನ್ನು ನೋಡ್ತಾ ಇದ್ದೀವಿ. ಅಕ್ಕಚ್ಚು ಅಂತಂದರೆ ಅಕ್ಕಿಯನ್ನು ತೊಳೆದಾಗ ಬರುವಂಥ ನೀರು ಅಂತ. ಹಾಗಾಗಿ ಆಯ್ಕೆ 4 ಸರಿಯಾದ ಉತ್ತರ, ಕಲಗಚ್ಚು ಮತ್ತು ಮುಸುರೆ ನೀರು ಅನ್ನುವಂಥದ್ದು. ನಂತರ ಬರೋಣ, ತತ್ಸಮ ತದ್ಭವದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಗೂಕ ಅನ್ನುವಂತಹ ತದ್ಭವ ರೂಪವನ್ನು ಕೇಳಿದ್ದಾರೆ. ಇಲ್ಲಿ ತತ್ಸಮ ತದ್ಭವಗಳನ್ನು ನಾವು ನೆನ್ಪಿಟ್ಕೋಬೇಕು ಅಂತಂದಾಗ ಒಂದಷ್ಟು ಅಕ್ಷರಗಳಿಗೆ ತದ್ಭವವಾಗಿ ಬೇರೆ ಅಕ್ಷರಗಳು ಬರೋದನ್ನ ನಾವು ನೆನ್ಪಿಟ್ಕೋಬೇಕು. ಮಹಾಪ್ರಾಣಗಳು ಬಂದಾಗ ಅಲ್ಪ ಪ್ರಾಣ ಆಗುವಂಥದ್ದು, ಮತ್ತು ದೀರ್ಘ ಬಂದಾಗ ರಸ್ವ ಆಗುವಂಥದ್ದು, ಶ ಬಂದಾಗ ಸಾ ಆಗುವಂಥದ್ದು, ಮತ್ತು ಕಾಚಡ ತಪಗಳಿಗೆ ಗಾಜಡ ದಪ ಬರುವಂಥದ್ದು ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟು ಈಗಾಗಲೇ ತರಗತಿ ಮಾಡಿದೆ, ಅದನ್ನು ನೋಡಿ. ಇಲ್ಲಿ ಸರಿಯಾದ ಉತ್ತರ ಗೂಕ, ಗೂಬೆ ಅನ್ನುವಂಥದ್ದು. ಮತ್ತೊಂದು ಪ್ರಶ್ನೆ ನೋಡ್ಬೋದು ಇಲ್ಲಿ, 52ನೇ ಪ್ರಶ್ನೆ, ಉಸಾಬರಿ ಅನ್ನುವಂತಹ ಸಮಾನಾರ್ಥಕ ಪದವನ್ನು, ಇಲ್ಲಿ ಉಸಾಬರಿ ಅನ್ನುವಂತಹ ಪದಕ್ಕೆ ನಾವು ವಾಕ್ಯ ಮಾಡಿದ್ರೆ ನಿನ್ಗೆ ಯಾಕೆ ಬೇಕು ಉಸಾಬರಿ ಅಂತ ಮಾತಾಡ್ತಿರ್ತೀವಿ. ಅಂತಂದರೆ ಯಾಕೆ ಬೇಕು, ಅದರ ಗೋಜು ಅಥವಾ ಗೊಡವೆ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ. ಮತ್ತೊಂದು ಪ್ರಶ್ನೆ ಅನ್ಯ ದೇಶೀಯ ಪದದ ಮೇಲೆ ಬಂದಿದೆ. ಖರಾಬು ಅನ್ನುವಂತಹ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಲಾಗಿದೆ. ಖರಾಬು ಅನ್ನುವಂಥ ಪದ ಖರಾಬು ಅನ್ನುವಂತಹ ಒಂದು ತದ್ಭವ ರೂಪವಾಗಿ ಬಳಕೆ ಆಗ್ತಾ ಇದೆ ಕನ್ನಡದಲ್ಲಿ. ಹಾಗಾದರೆ ಖರಾಬು ಅಂತಂದರೆ ಏನಪ್ಪ ಅಂತಂದರೆ ವ್ಯವಸಾಯಕ್ಕೆ ಯೋಗ್ಯವಲ್ಲ ಆ ಭೂಮಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಆದರೆ ಇದು ಯಾವ ಭಾಷೆಯಿಂದ ಬಂದಿದೆ ಅಂತ ನೋಡೋದಾದರೆ ಇದರ ಭಾಷೆಯ ಮೂಲ ಪಾರ್ಸಿ. ಹಾಗಾಗಿ ಉರ್ದುವಿನಿಂದ ಬಂದಂಥ ಪದಗಳು ಪಾರ್ಸಿ, ಅರಬ್ಬಿ, ಈ ರೀತಿಯಾಗಿ ಅನ್ಯ ದೇಶೀಯ ಪದಗಳು, ಪ್ರಮುಖವಾದಂಥ ಪದಗಳನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ಟ್ರಿಕ್ಸ್ ಇಲ್ಲ. ಪದೇ ಪದೇ ಪುನರಾವರ್ತನೆ ಮಾಡೋ ಮುಖಾಂತರ ಇದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ನಂತರ 53ನೇ ಪ್ರಶ್ನೆಗೆ ಬರೋಣ. ಇಲ್ಲಿ ಚಂಪಕ ಮಾಲೆ, ಇದರ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಚಂಪಕ ಅಂತಂದರೆ ತದ್ಭವ ರೂಪ ಸಂಪಿಗೆ. ಚಂಪಕ ನೋಡಿ ಸಂಪಿಗೆ ಅಂತ ಅರ್ಥ ಬರುತ್ತೆ. ಚಂಪಕ ಮಾಲ ಅಂತಂದರೆ ಸಂಪಿಗೆ ಹೂವಿನ ಮಾಲೆ ಮತ್ತು ಛಂದಸ್ಸಿನ ಒಂದು ಪ್ರಕಾರ. ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ 6 ಪ್ರಕಾರಗಳನ್ನು ನಾವು ನೋಡ್ತೇವೆ. ಚಂಪಕಮಾಲ, ಉತ್ಪಲಮಾಲ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೇಬ ವಿಕ್ರೀಡಿತ ವೃತ್ತ, ಶ್ರಗ್ಧರ ಮತ್ತು ಮಹಾಶ್ರಗ್ಧರ ಅಂತ. ಇವುಗಳನ್ನು ಅಕ್ಷರಗಣಗಳು ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಅಕ್ಷರ ಮುಖ್ಯ. 3 ಅಕ್ಷರಗಳಿಗೆ ವಿಭಾಗವನ್ನು ಮಾಡ್ತೀವಿ. ಹಾಗಾಗಿ ಛಂದಸ್ಸು ಅಂತ ಬಂದಾಗ ಅಕ್ಷರಗಣ, ಮಾತ್ರಾಗಣ, ಅಂಶಗಣ, ಈ ಮೂರು ಅಂಶಗಳನ್ನು ನಾವು ನೋಡ್ಬೋದು. ಇದರ ಬಗ್ಗೆ ಈಗಾಗಲೇ ತರಗತಿನಲ್ಲೂ ಕೂಡ ಹೇಳಿದ್ದೀನಿ. ಛಂದಸ್ಸು ತರಗತಿಯನ್ನು ನೀವು ಕೂಡ ವೀಕ್ಷಿಸ್ಬೋದು. 4ನೇ ಪ್ರಶ್ನೆ, ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಹೊಸಗನ್ನಡ ಸಾಹಿತ್ಯದ ಪ್ರಕಾರಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಗ್ರೂಪ್ ಸಿನಲ್ಲಿ ಸ್ವಲ್ಪ ಆಪ್ಷನಲ್ ಕನ್ನಡ ವಿಷಯಗಳಲ್ಲಿ ಕೊಟ್ಟಂಗೆ ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ. ನಾನು ನೋಡ್ದಂಗೆ ಕಾವ್ಯ ಮೀಮಾಂಸೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಇವೆಲ್ಲವೂ ಕೂಡ ಸ್ವಲ್ಪ ಐಚ್ಛಿಕ ಕನ್ನಡದ ರೀತಿಯಲ್ಲಿ ಕೊಡ್ತಿದ್ದಾರೆ.
ಪತ್ರಿಕೆ ನೋಡಿದ್ರೆ ಸಾಮಾನ್ಯ ಕನ್ನಡ ಅಂತಾರೆ, ಆದರೆ ಅದರಲ್ಲೇ ಸ್ವಲ್ಪ ಆಳವಾಗಿ ಕೊಡ್ತಿದ್ದಾರೆ. ಹಾಗಾಗಿ ನಮ್ಮ ತಯಾರಿ ಕೂಡ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಬೇಕು, ಮುಂದಿನ ಹಂತಕ್ಕೆ ಕೂಡ ಹೋಗಬೇಕು ಅಂತ ಹೇಳ್ತಾ ನೋಡಿ, ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ. ನವೋದಯ ಕವಿಯನ್ನು ಹೊಂದಿಸಬೇಕು, ನವ್ಯ, ಪ್ರಗತಿಶೀಲ, ಬಂಡಾಯ ಇವೆಲ್ಲವೂ ಕೂಡ ಹೊಸಗನ್ನಡ ಸಾಹಿತ್ಯದಲ್ಲಿ ಬಂದಂತಹ ಸಾಹಿತ್ಯ ಪಂಥಗಳು. ಅದಾದಮೇಲೆ ಬಂಡಾಯ ಆದಮೇಲೆ ಸ್ತ್ರೀವಾದಿ ಸಾಹಿತ್ಯ ಅಂತ ಬರುತ್ತೆ. ಹೀಗೆ ಮುಂದುವರಿತಾ ಬರುತ್ತೆ. ನಮಗೆ ನವೋದಯ ಅಂದ ತಕ್ಷಣ ನಮಗೆ ನೆನಪು ಬರಬೇಕಾಗಿರೋರು BM ಶ್ರೀ. ಇವರ ಇಂಗ್ಲೀಷ್ ಗೀತೆಗಳ ಮುಖಾಂತರ ನವೋದಯ ಸಾಹಿತ್ಯ ಅನ್ನೋದು ಪ್ರಾರಂಭ ಆಗುತ್ತೆ. ಅದಾದ ನಂತರ ನವ್ಯ, ಯಶವಂತ ಚಿತ್ತಾಲ ಅವರು ನವ್ಯ ಸಾಹಿತ್ಯದಲ್ಲಿ ಪ್ರಮುಖವಾದಂಥ ಸಾಹಿತಿ. ಪ್ರಗತಿಶೀಲ ಸಾಹಿತ್ಯಕ್ಕೆ ಬಂದಾಗ ತರಾಸು ಅವರು ಬಹಳಷ್ಟು ಕಾದಂಬರಿ, 100 ಕಾದಂಬರಿಗಳನ್ನು ಬರೆದು ಅವರು ಪ್ರಗತಿಶೀಲ ಸಾಹಿತ್ಯದಲ್ಲಿ ಹೆಸರನ್ನು ಮಾಡಿದಂಥವ್ರು. ನಂತರ ಬಂಡಾಯ ಸಾಹಿತ್ಯ ಬಂದರೆ ವೀರಭದ್ರಪ್ಪನವರು. ಪ್ರತಿಯೊಂದು ಸಾಹಿತ್ಯ ಪಂಥಕ್ಕೂ ಕೂಡ ಅವ್ರದ್ದೇ ಆದ ಒಂದು ಗುರಿಗಳು ಮತ್ತು ಲಕ್ಷಣಗಳನ್ನು ಹೊಂದಿದ್ರು. ನವೋದಯ ಸಾಹಿತ್ಯಕ್ಕೆ ಬಂದಾಗ ಪ್ರಕೃತಿ, ರಾಷ್ಟ್ರಪ್ರೇಮ ಈ ರೀತಿಯ ಒಂದಷ್ಟು ಅಂಶಗಳು, ಪ್ರೀತಿ, ಸ್ನೇಹ ಈ ರೀತಿಯ ಒಂದು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಅವರು ಕೃತಿಯನ್ನು ರಚನೆ ಮಾಡಿದ್ರು. ನವ್ಯದಲ್ಲಿ ಬಂದಾಗ ಮನುಷ್ಯನ ಮನಸ್ಸಿನ ಆಗ್ತಕ್ಕಂಥ ಅಂತರಂಗದ ಒಂದು ಶೋಧನೆಯನ್ನು ಇಟ್ಕೊಂಡು ಕಾವ್ಯವನ್ನು ರಚಿಸಿದ್ರು. ಇನ್ನು ಪ್ರಗತಿಶೀಲ ಅಂತ ಬಂದಾಗ ಪ್ರಗತಿಶೀಲದಲ್ಲಿ ಶ್ರೀಮಂತರ ದಬ್ಬಾಳಿಕೆಯ ವಿರುದ್ಧ ಒಂದು ಸಮಾಜದಲ್ಲಿ ಕ್ರಾಂತಿಯನ್ನು ತರುವಂತಹ ಅಂಶಗಳನ್ನು ಇಟ್ಕೊಂಡು ಕೃತಿಯನ್ನು ರಚನೆ ಮಾಡಿದ್ರು. ಇನ್ನು ಬಂಡಾಯ ಸಾಹಿತ್ಯದಲ್ಲಿ ಯಾವುದೇ ಒಂದು ದಬ್ಬಾಳಿಕೆ ವಿರುದ್ಧ ಬಂಡಾಯ ಏಳುವಂತಹ ಒಂದು ಪ್ರವೃತ್ತಿಯನ್ನು ನಾವಿಲ್ಲಿ ಕಾಣ್ತೇವೆ. ಹೀಗೆ ಪ್ರತಿಯೊಂದು ಪಂಥದವರು ಕೂಡ ಅವರು ಒಂದಷ್ಟು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಕೃತಿ ರಚನೆಯನ್ನು ಪ್ರಾರಂಭ ಮಾಡಿದ್ರು. ಇಲ್ಲಿ ಸರಿಯಾದ ಆಯ್ಕೆಯನ್ನು ನೋಡಿದಾಗ ಆಯ್ಕೆ 2 ನಮಗೆ ಸರಿಯಾದ ಉತ್ತರ. A2, B1, C4, D3. ಒಂದೊಂದು ಸತಿ ನಮಗೆ ಸುಲಭವಾಗಿ ಪತ್ತೆ ಹಚ್ಬೋದು. ಉದಾಹರಣೆಗೆ ಇಷ್ಟರಲ್ಲಿ ನಿಮಗೆ ಒಂದು ಯಾವ್ದಾದ್ರು ಗೊತ್ತಿರುತ್ತೆ ಅಂತಂದಾಗ, ಉದಾಹರಣೆಗೆ ನವೋದಯ BM ಶ್ರೀ ಅಂತ ಗೊತ್ತು, Aಗೆ 2 ಮ್ಯಾಚ್ ಆಗುತ್ತಾ ನೋಡಿ, Aಗೆ 2 ಮ್ಯಾಚ್ ಆಗೋ ಅಂಥದ್ದು ಇನ್ಯಾವುದಾದ್ರೂ ಆಯ್ಕೆಗಳಿದೆಯಾ ನೋಡಿ, ಯಾವುದೂ ಇಲ್ಲ, ಇದು ಒಂದೇ ಅಂದಾಗ ಅದೇ ನಮ್ಮ ಉತ್ತರ ಆಗಿರುತ್ತೆ. ಕೆಲವೊಂದು ಸತಿ ಸ್ವಲ್ಪ ಗೊಂದಲ ಕೂಡ ಮಾಡ್ತಾರೆ. ನಂತರ 55ನೇ ಪ್ರಶ್ನೆಯಿಂದ PQRS ಮಾದರಿ ಪ್ರಾರಂಭ ಆಗುತ್ತೆ. ವಾಕ್ಯಗಳನ್ನು ಜೋಡಿಸುವಂಥ PQRS, ವಾಕ್ಯದಲ್ಲಿ PQRS ಜೋಡಿಸೋಕೆ ಹೇಳ್ತಾರೆ. ನಂತರ ವಾಕ್ಯಗಳನ್ನು ಕೂಡ ಜೋಡಿಸೋದಕ್ಕೆ ಹೇಳ್ತಾರೆ. ಈ ಅಂಶಗಳಿಗೆ ಬಂದಾಗ ಮುಖ್ಯವಾಗಿ ನಾವು ಒಂದನ್ನು ಗಮನಿಸಬೇಕು. ಯಾವುದೇ ಒಂದು ಕತೆ ಇರ್ಬೋದು, ಒಂದು ವಿಷಯ ಇರ್ಬೋದು, ಒಂದು ವಿಷಯದ ಪ್ರಸ್ತಾಪ ಇರ್ಬೋದು, ಒಂದು ನಾಮಪದದಿಂದ ಮತ್ತು ಪರಿಚಯಾತ್ಮಕ ವಾಕ್ಯದಿಂದ ಪ್ರಾರಂಭ ಆಗುತ್ತೆ. ಅದು ನಮಗೆ ಗೊತ್ತಿರಬೇಕು. ಇಲ್ಲಿ ನೋಡಿ, ಈ ಕೆಲವೊಂದು ವಾಕ್ಯಗಳನ್ನು ನಾವು ಡಿಲೀಟ್ ಮಾಡ್ಬೋದು. ನೋಡಿ, ಇದು ಅನ್ನೋದ್ರಿಂದ ಯಾವುದೇ ಒಂದು ಅಂಶ ಕೂಡ ಪ್ರಾರಂಭ ಆಗೋದಿಲ್ಲ. ಅಂದರೆ ಯಾವುದೇ ಒಂದು ಕತೆ ಇರ್ಬೋದು ಅಥವಾ ಒಂದು ಚರ್ಚಾಂಶ ಇರ್ಬೋದು, ಇದು ಪ್ರಾರಂಭ ಆಗೋಲ್ಲ. ಹಾಗಾಗಿ ಇಂದ ಪ್ರಾರಂಭವಾಗೋದು ಯಾವುದಾದ್ರೂ ಆಯ್ಕೆಗಳಿದ್ದರೆ, ನಿಂದ ಪ್ರಾರಂಭವಾಗುವಂತಹ ಯಾವುದಾದ್ರೂ ಆಯ್ಕೆಗಳಿದ್ದರೆ ಅದರಿಂದ ಇದು ಉತ್ತರ ಆಗಿರೋದಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ನೋಡ್ಬೋದು ನೀವು, ಹೀಗಾಗಿ ಅಂತ ಇದೆ. ಹೀಗಾಗಿ ಅನ್ನುವಂಥ ವಾಕ್ಯದಿಂದನೂ ಕೂಡ ಯಾವುದೂ ಕೂಡ ಪ್ರಾರಂಭವಾಗೋದಿಲ್ಲ. ಹಾಗಾಗಿ ಇಂದ ಪ್ರಾರಂಭವಾಗ ಆಯ್ಕೆ ಇದ್ದರೆ ಅದು ಕೂಡ ನಮ್ಮ ಉತ್ತರ ಆಗಿರೋದಿಲ್ಲ. ಹಾಗಾದರೆ R ಮತ್ತು P ಉಳ್ಕೊಂತು. ನೀವು ವೀರನನ್ನು ಹೇಡಿಯನ್ನಾಗಿ ಹಾಗೂ ಹೇಡಿಯನ್ನು ವೀರನನ್ನಾಗಿ ಬಿಂಬಿಸುತ್ತೀರಿ ಅನ್ನೋದು ಒಂದು ವಾಕ್ಯ ಉಳ್ಕೊಂತು. ಒಳ್ಳೆಯವನನ್ನು ಕೆಟ್ಟವನನ್ನಾಗಿ, ಕೆಟ್ಟವನನ್ನು ಒಳ್ಳೆಯವನನ್ನಾಗಿ ಬಿಂಬಿಸುತ್ತೀರಿ ಅಂತ ಮತ್ತೊಂದು ವಾಕ್ಯ ಉಳ್ಕೊಂತು. ಇವುಗಳನ್ನು ನಾವು ಜೋಡಿಸಿದಾಗ P ಅನ್ನೋಂಥದ್ದು ಮೊದಲಿಗೆ ಬರಬೇಕಾಗತ್ತೆ. ಒಳ್ಳೆಯವರನ್ನು ಕೆಟ್ಟವರನ್ನಾಗಿ, ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಬಿಂಬಿಸುತ್ತೀರಿ. ಅದಾದ ನಂತರ P ಆದಮೇಲೆ Q, ಹೀಗಾಗಿ ದೊರೆಗಳನ್ನು ಓಲೈಸಿ ಬಾಳುವುದೇ ಕಷ್ಟ. ಈ ಹೀಗಾಗಿ ಅನ್ನುವಂಥ ಪದ ಈ ಹಿಂದಿನ ಪದಕ್ಕೆ ಹೊಂದಾಣಿಕೆಯಾಗುತ್ತಾ ನೋಡಬೇಕು. ಮುಖ್ಯವಾಗಿ ಹೊಂದಾಣಿಕೆ ಆಗ್ತಾ ಇದೆ. ನಂತರ ಬರೋಣ R, ನೀವು ವೀರನನ್ನು ಹೇಡಿಯನ್ನಾಗಿ ಹಾಗೂ ಹೇಡಿಯನ್ನು ವೀರನನ್ನಾಗಿ ಬಿಂಬಿಸುತ್ತೀರಿ. ನೋಡಿ, ಈ ಬಿಂಬಿಸುತ್ತೀರಿ ಅನ್ನೋದು ಇದು ಅನ್ನೋದಕ್ಕೆ ನಮಗೆ ಸಂಬಂಧವನ್ನು ಸೂಚಿಸ್ತಾ ಇದೆ. ಹಾಗಾಗಿ ಸರಿಯಾದಂಥ ಉತ್ತರ PQRS. P ಮೊದಲನೇದು, Q ಎರಡನೇದು, R ಮೂರನೇದು, S ನಾಲ್ಕನೇದು. ಈಗ ಹೊಂದಿಸಿ ನೋಡಿ ಸರಿಯಾಗುತ್ತಾ ಅಂತ. ಒಟ್ಟಾರೆ PQRS ಈ ರೀತಿಯ ಒಂದು ವಾಕ್ಯಗಳನ್ನು ಜೋಡಿಸ್ಬೇಕಾದ್ರೆ ಒಂದು ತರಗತಿ ಮಾಡಿದ್ದೀನಿ. ಯಾವ ರೀತಿಯ ವಾಕ್ಯಗಳನ್ನು ನಾವು ಮೊದಲಿಗೆ ತಗೋಬೇಕು, ಆ ಮೊದಲನೇ ತಗೊಳ್ಳೋ ವಾಕ್ಯವನ್ನು ನಾವು ಪರಿಚಯಾತ್ಮಕ ವಾಕ್ಯ ಅಂತ ಕರಿತೀವಿ. ನಂತರ ಯಾವುದೇ ಒಂದು ಸರ್ವನಾಮದಿಂದ ಈ ರೀತಿಯ ವಾಕ್ಯಗಳು ಪ್ರಾರಂಭದಲ್ಲಿ ವಾಕ್ಯಗಳು ಬರೋದಿಲ್ಲ. ಆದ್ದರಿಂದ ಏಕೆಂದರೆ ಈ ರೀತಿಯ ಪದಗಳಿಂದನೂ ಕೂಡ ಒಂದು PQRS ಪ್ರಶ್ನೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಇಲ್ಲ.
ಒಂದು ಸಲ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಮೇಲ್ಭಾಗದಲ್ಲಿ ಸ್ವಲ್ಪ ಕಥೆಯನ್ನು ಕೊಡ್ತಾರೆ, ಕೆಳಭಾಗದಲ್ಲಿ ಸ್ವಲ್ಪ ಕಥೆಯನ್ನು ಕೊಡ್ತಾರೆ. ಆ ರೀತಿ ಇದ್ದಾಗ ಬೇರೆ ಥರನೇ ಉತ್ತರ ಬರುತ್ತೆ. ಈಗ ಯಾವುದು ಕಥೆಯನ್ನು ಪ್ರಾರಂಭದಲ್ಲಾಗಲಿ ಅಂತ್ಯದಲ್ಲಾಗಲಿ ಕೊಟ್ಟಿಲ್ಲ, ನೇರವಾಗಿ 4 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ನಂತರ 56ನೇ ಪ್ರಶ್ನೆ ನೋಡೋಣ. 56ನೇ ಪ್ರಶ್ನೆ ನಾನೀಗಾಗಲೇ ಸರ್ವನಾಮದಿಂದ ಪ್ರಾರಂಭವಾಗುವಂಥದ್ದಿದ್ದರೆ ಅದು ನಿಮ್ಮ ಮೊದಲನೇ ವಾಕ್ಯ ಆಗಿರೋಲ್ಲ. ನೋಡಿ, ಈ ಅನ್ನುವಂಥದ್ದೇ. ಆರಿಂದ ಪ್ರಾರಂಭವಾಗೋದು ಯಾವುದಿದ್ರೆ ಅದು ನಿಮ್ಮ ಉತ್ತರ ಆಗಿರೋದಿಲ್ಲ, ಹೊಡೆದಾಕೊಳ್ಳಿ. ನಂತರ ಇಲ್ಲಿ ಇದರಿಂದಲೇ ಅಂತ ಇದೆ. ಇದರಿಂದಲೇ ಅಂತಂದರೆ ಇದಕ್ಕೂ ಮೊದಲು ಯಾವುದಾದ್ರೂ ವಾಕ್ಯ ಇರಬೇಕು ಅಂತ, ಹಾಗಾಗಿ ಪಿ ಇಂದ ಕೂಡ ಪ್ರಾರಂಭ ಆಗೋದಿಲ್ಲ, ಹಾಗಾಗಿ ಈ ಆಯ್ಕೆ ನಮ್ಮದಾಗಿರೋದಿಲ್ಲ. ಸರಿ, ಹಾಗಾದರೆ ಇನ್ನು 2 ವಾಕ್ಯಗಳು ಇದೆ. ಇಲ್ಲಿ ದೇಹದ ಅಂತ ಇದೆ ನೋಡಿ. ಈ ದೇಹದ ಅಂತ ಇದ್ಮೇಲೆ ಈ ಹಿಂದಿನ ವಾಕ್ಯ ಕೂಡ ದೇಹದ ಬಗ್ಗೆ ಮಾತಾಡಿರಬೇಕು ಅಂತ ಆಯಿತು. ಹಾಗಾದರೆ ಕ್ಯೂ ಆದಮೇಲೆ ಆರ್ ಬರುತ್ತೆ ಅಂತಾಯಿತು. ಕ್ಯೂ ಆದಮೇಲೆ ಆರ್ ಬರುವಂತಹ ಆಯ್ಕೆಗಳು 2 ಇದೆ, ಹೌದಾ? ಈಗ ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ದೇಹದ ಅಂತ ಇದ್ಮೇಲೆ ಈ ಹಿಂದಿನ ವಾಕ್ಯ ಕೂಡ ದೇಹದ ಬಗ್ಗೆ ಮಾತಾಡ್ತಾ ಇರಬೇಕು. ಹಾಗಾಗಿ ಆರ್ ಹಿಂದೆ ಕ್ಯೂ ಇರಬೇಕಾಗತ್ತೆ. ಇವೆರಡು ಅದರಲ್ಲಿ ಯಾವ್ದು ಆಯ್ಕೆಗಳನ್ನು ಮಾಡ್ಕೊಳ್ಳೋದು? ಕ್ಯೂ ಆರ್ ಪಿ ಎಸ್ ಇದೆ, ಕ್ಯೂ ಆರ್ ಎಸ್ ಪಿ ಅಂತ ಇದೆ. ಕ್ಯೂ ನೋಡೋಣ. ನಮ್ಮೆಲ್ಲರ ಇರುವಿಕೆಯನ್ನು ನಾವು ಸಾಕಾರಗೊಳಿಸಿಕೊಳ್ಳುವುದೇ ನಮ್ಮ ದೇಹದ ಮೂಲಕ. ಈ ದೇಹವೆಂಬುದು ಕೇವಲ ವಾಹಕವಲ್ಲ. ನಂತರ ಪಿ ಬರಬೇಕಾ, ನಂತರ ಎಸ್ ಬರಬೇಕಾ ಅನ್ನೋದು. ಇದರಿಂದಲೇ ಅಂತ ಇರೋದ್ರಿಂದ ಈ ಹಿಂದೆ ಕೂಡ ಯಾವುದೋ ಒಂದು ವಾಕ್ಯ ಇರಬೇಕಾಗತ್ತೆ. ಇಲ್ಲಿ ನೋಡಿ, ಇದರಿಂದಲೇ ಅಂತ ಇರೋದ್ರಿಂದ ಈ ಹಿಂದೆ ಯಾವ ವಾಕ್ಯ ಇದೆ? ವಾಸ್ತವವು ಇದರ ಮೂಲಕವೇ ದೊರಕಬೇಕು. ಇದಾದ್ಮೇಲೆ ಇದರಿಂದಲೇ ಅಂತ ಬರೋಕ್ಕೆ ಸಾಧ್ಯ. ಹಾಗಾಗಿ ಎಸ್ ಆದ್ಮೇಲೆ ಪಿ ಬರಬೇಕು. ಇದರಿಂದಲೇ ಅಂತ ಇರೋದ್ರಿಂದ ಈ ಹಿಂದೆ ಯಾವ ವಾಕ್ಯ ಇರಬೇಕಾಗತ್ತೆ? ಎಸ್ ಅನ್ನೋ ವಾಕ್ಯ ಇರಬೇಕಾಗತ್ತೆ. ಹಾಗಾಗಿ ಕ್ಯೂ ಆರ್ ಎಸ್ ಪಿ. ಕ್ಯೂ ಆರ್ ಎಸ್ ಪಿ, ಇದು ಸರಿಯಾದಂಥ ಉತ್ತರ ಆಗತ್ತೆ. ಬೇರೆಯವರು ಯಾವ ಥರ ಬೇರೆ ಥರ ನಾನು ಜೋಡಿಸಿದ್ರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಂತರ ಬರೋಣ ಪ್ರಶ್ನೆ ಸಂಖ್ಯೆ 57ಕ್ಕೆ. ಜೀವಂತವಾಗಿರುವ ಸ್ಥಿತಿಯನ್ನು ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದಾದ ಈ ರೀತಿಯಿಂದ ವಾಕ್ಯಗಳು ಪ್ರಾರಂಭ ಆಯಿತು. ಇಲ್ಲಿ ಪರಿಚಯಾತ್ಮಕ ವಾಕ್ಯ ಯಾವುದಿರಬಹುದು? ಇಲ್ಲಿ ಪರಿಚಯಾತ್ಮಕ ವಾಕ್ಯ ನೋಡಿ, ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ಅಂತ ಪ್ರಾರಂಭವಾಗೋದಕ್ಕೆ ಸಾಧ್ಯ ಇಲ್ಲ. ಪರಿಚಯಾತ್ಮಕ ವಾಕ್ಯ ಇಲ್ಲಿ ಆರ್ ಆಗಿರುತ್ತೆ. ಕನ್ನಡದ ನೆಲದಿಂದ ರಾಜಕೀಯವಾಗಿ ಅಂತ ಬಂದ ತಕ್ಷಣ ಇಲ್ಲಿ ನಾವು ಸಂಬಂಧನ ನೋಡಬೇಕಾಗುತ್ತೆ, ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ. ಹಾಗಾದರೆ ಆರ್ ಆದಮೇಲೆ ಏನು ಬರಬೇಕು? ಆರ್ ಆದಮೇಲೆ ಕ್ಯೂ ಬರಬೇಕು. ಕ್ಯೂ ಬರೋ ಅಂಥ ಆಪ್ಷನ್ ಇದೊಂದೇ ಇರೋದು. ಆರ್ ಆದಮೇಲೆ ಕ್ಯೂ ಬರಬೇಕು. ಇಷ್ಟೇ ಸಾಕು, ನಮಗೆ ಒಂದು ಕ್ಲೂ ಸಿಗುತ್ತೆ. ಅವರೇ ಒಂದು ಕ್ಲೂ ಕೊಟ್ಟಿದ್ದಾರೆ. ಕನ್ನಡದ ನೆಲದಿಂದ ರಾಜಕೀಯವಾಗಿ, ಇದಾದಮೇಲೆ ಸಾಮಾಜಿಕವಾಗಿ ಭೌಗೋಳಿಕವಾಗಿ ಬರಲೇಬೇಕು. ಇದಾದ ನಂತರ ಎಸ್, ದೂರದ ಪ್ರದೇಶವೊಂದರಲ್ಲಿ ಕನ್ನಡ ಅಂತ ಬಂದ ತಕ್ಷಣ ಇದಕ್ಕೇನಾದ್ರು ಮುಂದೆ ಒಂದು ಪದ ಇರಬೇಕಲ್ಲ. ಜೀವಂತವಾಗಿರುವ ಸ್ಥಿತಿಯನ್ನು ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದು. ಈ ರೀತಿಯಾಗಿ ನಾವು ಜೋಡಿಸ್ತೀವಿ. ಈಗ ನೋಡೋದಾದರೆ ಆರ್ ಕ್ಯೂ ಎಸ್ ಪಿ, ಆರ್ ಕ್ಯೂ ಎಸ್ ಪಿ, ಇದು ಸರಿಯಾದ ಉತ್ತರ. ನಂತರ 58ನೇ ಪ್ರಶ್ನೆಗೆ ಬರೋಣ. 58ನೇ ಪ್ರಶ್ನೆ ವಿಭಕ್ತಿ ಪ್ರತ್ಯಯದ ಮೇಲೆ ಪ್ರಶ್ನೆಯನ್ನು ಕೇಳಿದರೆ. ವಿಭಕ್ತಿ ಪ್ರತ್ಯಯ, ಅಪಾದಾನ ಎಂಬುದು ಈ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದೆ. ಇವುಗಳನ್ನು ನಾವು ಕಾರಕಾರ್ಥಗಳು ಅಂತ ಹೇಳ್ತೀವಿ ಸ್ನೇಹಿತರೆ. ಕಾರಕಾರ್ಥಗಳು ಅಂತಂದರೆ ಆ ವಿಭಕ್ತಿ ಪ್ರತ್ಯಯ ಎಲ್ಲಿ ಬಳಕೆ ಆಗತ್ತೆ ಅನ್ನುವಂಥದ್ದು. ಕರ್ತೃವಿನ ಜೊತೆ ಬಳಕೆ ಆದರೆ ಕರ್ತೃತ್ವ ಅಂತೀವಿ. ಕರ್ಮಪದದ ಜೊತೆ ಬಳಕೆ ಆದರೆ, ಈಗ ಉದಾಹರಣೆ ಹೂ ಅನ್ನೋದಿರ್ಬೋದು, ಇದು ಕರ್ತೃಪದದ ಜೊತೆಗೆ ಬಳಕೆ ಆಗುತ್ತೆ. ರಾಮನು, ಸೀತೆಯು. ನೋಡಿ, ಆ ಕರ್ತೃಪದದ ಜೊತೆಗೆ ಹೂ ಬಳಕೆ ಆಗೋದ್ರಿಂದ ಅದನ್ನು ಕರ್ತೃತ್ವ ಅಂತ ಕರಿತೀವಿ. ಅದೇ ಥರ ಕರ್ಮ, ಅದೇ ಥರ ಕರಣ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ. ವಿಭಕ್ತಿ ಪ್ರತ್ಯಯ ತರಗತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ಪಂಚಮಿ ವಿಭಕ್ತಿ ಕಾರಕಾರ್ಥ ಅಪಾದಾನ. ಇವುಗಳಿಗೆ ಅರ್ಥ ಕೂಡ ಅಲ್ಲಿ ಹೇಳಿದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. ಇನ್ನು ನಂತರದ ಪ್ರಶ್ನೆ ಸಂಖ್ಯೆ 59. ನೀವು ದೇವರನ್ನು ನಂಬುತ್ತೀರಾ ಎನ್ನುವುದು ಯಾವ ಪ್ರಶ್ನೆ ಅಂತ ಕೇಳಿದ್ದಾರೆ. ನೋಡಿ, ದೇವರನ್ನು ನಂಬುತ್ತೀರಾ ಅಂದಾಗ ಹೌದು ಅಥವಾ ಇಲ್ಲ ಅನ್ನುವಂಥ ಉತ್ತರ ಬರುತ್ತೆ. ಈ ಹೌದು ಅಥವಾ ಇಲ್ಲ ಅನ್ನುವಂಥ ಉತ್ತರ ಬಂದರೆ ಅದನ್ನು ತಥ್ಯ ವಿಷಯಕ ಪ್ರಶ್ನೆ ಅಂತ ಕರಿತೀವಿ.
ಅದೇ ರೀತಿಯಾಗಿ ಉಳಿದಂಥ ಆಯ್ಕೆಗಳು ವೈಕಲ್ಪಿತ ಪ್ರಶ್ನೆ ಅಂದ್ರೇನು, ವೈಚಾರಿಕ, ಅನುಗತ, ಈ ಎಲ್ಲದರ ಮೇಲೂ ಕೂಡ ತರಗತಿ ಈಗಾಗಲೇ ಮಾಡಲಾಗಿದೆ. ವಾಕ್ಯಗಳ ವಿಧಗಳು ಅಥವಾ ಪ್ರಶ್ನೆಗಳ ವಿಧಗಳು ಅಂತ ಕೊಟ್ಟರೆ ನಿಮಗೆ ತರಗತಿ ಸಿಗುತ್ತೆ, ಅಲ್ಲಿ ವೀಕ್ಷಿಸಿ ಅಂತ ಹೇಳ್ತಾ 60ನೇ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 60. ಆದ್ದರಿಂದ ಎನ್ನುವುದು ಇವುಗಳಲ್ಲಿ ಯಾವುದಕ್ಕೆ ಸೇರುತ್ತೆ ನೋಡಿ. ಆದ್ದರಿಂದ ಅನ್ನುವಂಥದ್ದು ಇದು ಅವ್ಯಯದ ವಿಧಗಳನ್ನು ಇಲ್ಲಿ ಹೇಳಿದ್ದಾನೆ. ಭಾವಸೂಚಕ ಅವ್ಯಯ, ಸಂಬಂಧ ಸೂಚಕ ಅವ್ಯಯ, ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಇವೆಲ್ಲ ಅವ್ಯಯದ ವಿಧಗಳು. ಆದ್ದರಿಂದ ಅನ್ನುವಂಥದ್ದು ನಮಗೆ ಎರಡು ಪದಗಳ ನಡುವೆ ಒಂದು ಸಂಬಂಧವನ್ನು ಸೂಚಿಸುತ್ತೆ. ಆದ್ದರಿಂದ, ಮತ್ತು, ಅಥವಾ, ಏಕೆಂದರೆ ಇವೆಲ್ಲವೂ ಕೂಡ ಸಂಬಂಧವನ್ನು ಸೂಚಿಸುತ್ತೆ. ಹಾಗಾಗಿ ಸರಿಯಾದ ಉತ್ತರ ಸಂಬಂಧ ಸೂಚಕ ಅವ್ಯಯ. ಹಾಗಾದರೆ ಭಾವಸೂಚಕ ಅವ್ಯಯಗಳು ನಮ್ಮ ಭಾವನೆಯನ್ನು ಸೂಚಿಸುವ ಎಲ್ಲ ಅವ್ಯಯಗಳನ್ನು ಭಾವಸೂಚಕ. ತು, ಛೆ, ಆಹಾ, ಓಹೋ ಈ ರೀತಿಯಾದಂಥ ಉದ್ಗಾರವಾಚಕಗಳೆಲ್ಲವೂ ಕೂಡ ಭಾವಸೂಚಕ ಅವ್ಯಯಗಳಾಗುತ್ತೆ. ಅವ್ಯಯ ತರಗತಿ ಇದೆ, ಬೇಕಿದ್ರೆ ವೀಕ್ಷಿಸ್ಬೋದು. ಇನ್ನು ಸಾಮಾನ್ಯ ಅವ್ಯಯ ಅಂತಂದರೆ ಬೇಗನೆ, ಚೆನ್ನಾಗಿ, ಈ ರೀತಿಯಾಗಿ ಅಂದರೆ ಕ್ರಿಯೆ ನಡೆದ ರೀತಿಯನ್ನು ಹೇಳುತ್ತೆ. ಕ್ರಿಯೆ ಯಾವ ಥರ, ಬೇಗನೆ ಆಯಿತಾ, ಚೆನ್ನಾಗಿ ಪರೀಕ್ಷೆ ಬರೆದ್ರ, ಬೇಗನೆ ಬಂದ್ರ, ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥದ್ದು, ಕಾಲ ಮತ್ತು ಸ್ಥಳವನ್ನು ಹೇಳುವಂಥದ್ದು ಸಾಮಾನ್ಯ ಅವ್ಯಯ. ಇನ್ನು ಅನುಕರಣ ಅಂದರೆ ಪದನೇ ಹೇಳ್ತಾ ಇದೆ, ಶಬ್ದದ ಅನುಕರಣ ಎಲ್ಲವೂ ಕೂಡ ಅನುಕರಣ ಅವ್ಯಯ ಆಗುತ್ತೆ. ನಂತರ 61ನೇ ಪ್ರಶ್ನೆಗೆ ಬರೋಣ. ಆರ್ದ್ರ ಪದದ ವಿರುದ್ಧ ಪದ. ಆರ್ದ್ರ ಅಂದರೆ ತೇವಾಂಶ ಅಂತ, ಇದಕ್ಕೆ ಶುಷ್ಕ ವಿರುದ್ಧ ಪದ ನೋಡಬಹುದು. ನಂತರ ಪ್ರಶ್ನೆ ಸಂಖ್ಯೆ 62 ನೋಡೋಣ. ಪಂಚೇಂದ್ರಿಯ ಅನ್ನುವಂಥದ್ದು ಯಾವ ಸಮಾಸ ಅಂತ ಕೇಳಿದರೆ ಸಮಾಸದ ಬಗ್ಗೆ ತರಗತಿ ಇದೆ, ನೋಡ್ಬೋದು. ಸಂಖ್ಯೆಯಿಂದ ಪ್ರಾರಂಭವಾದರೆ ಅದು ದ್ವಿಗು ಸಮಾಸ, ಯಾವತ್ತೂ ಮರಿಬೇಡಿ. ಸಂಖ್ಯೆಯಿಂದ ಪ್ರಾರಂಭವಾದರೆ ದ್ವಿಗು ಸಮಾಸ. ವಿಶೇಷತೆಯಿಂದ ಪ್ರಾರಂಭವಾದರೆ ಕರ್ಮಧಾರೆಯ ಸಮಾಸ. ಒಂದು ಭಾಗ ಮತ್ತು ಉಪಭಾಗ ಇದ್ದರೆ ಅದು ಅಂಶಿ ಸಮಾಸ. ನಂತರ ಗಮಕ ಸಮಾಸ ಅಂದರೆ ಮೊದಲನೇ ಪದ ಕ್ರಿಯೆ ಅಥವಾ ಸರ್ವನಾಮ ಇದ್ದರೆ ಅದು ಗಮಕ ಸಮಾಸ. ದ್ವಂದ್ವ ಸಮಾಸ ಅಂದರೆ ಎಲ್ಲ ನಾಮಪದಗಳಿರೋದು ದ್ವಂದ್ವ ಸಮಾಸ. ಇನ್ನು ಕೊನೆ ಪದ ಕ್ರಿಯಾಪದ ಇದ್ದರೆ ಅದು ಕ್ರಿಯಾ ಸಮಾಸ. ಇಲ್ಲಿ ಪಂಚೇಂದ್ರಿಯ ಅನ್ನೋದು ಪಂಚ ಅನ್ನೋದು 5 ಸಂಖ್ಯೆಯನ್ನು ಹೇಳ್ತಾ ಇದೆ, ಹಾಗಾಗಿ ಸರಿಯಾದಂಥ ಉತ್ತರ ದ್ವಿಗು ಸಮಾಸ. ಪ್ರಶ್ನೆ ಸಂಖ್ಯೆ 63 ನೋಡೋಣ. ಅನ್ಯ ದೇಶೀಯ ಪದವನ್ನು ಕೊಟ್ಟಿದ್ದಾರೆ, ಯಾವ ಭಾಷೆಯಿಂದ ಬಂದಿರೋದು? ತಕರಾರು. ಇದಕ್ಕೆ ಮಾತ್ರ ನೀವು ಪದೇ ಪದೇ ಓದಬೇಕಾಗುತ್ತೆ, ಯಾವುದೇ ಒಂದು ಟ್ರಿಕ್ಸ್ ಇರೋದಿಲ್ಲ. ಅರಬ್ಬಿ ಭಾಷೆಯಿಂದ ಇದು ಬಂದಿರುವಂಥದ್ದು. ಕನ್ನಡ ಪಠ್ಯ ಪುಸ್ತಕವನ್ನು ನೀವು ಓದ್ತಾವನ್ನೇ 6ರಿಂದ 12 ಬಹಳಷ್ಟು ಪ್ರಶ್ನೆಗಳು ಅದರಿಂದ ಬಂದಿರುತ್ತೆ. ನಂತರ 64ನೇ ಪ್ರಶ್ನೆ. 64ನೇ ಪ್ರಶ್ನೆ ಚಿತ್ರಕವಿತ್ವ. ನೋಡಿ, ಇದೆಲ್ಲ ಪ್ರೌಢಶಾಲಾ ಪುಸ್ತಕದಲ್ಲಿದೆ, ಓದ್ಬೋದು ನೀವು. ಚಿತ್ರಕವಿತ್ವ ಎಂಬ ಪರಿಕಲ್ಪನೆ ಎಲ್ಲಿ ಬಳಕೆಯಾಗಿದೆ ಅಂತ ಕೇಳಿದರೆ ಇದು ಬಳಕೆ ಆಗೋದು ಅಲಂಕಾರಗಳಲ್ಲಿ. ಅಲಂಕಾರ ಅಂತ ಬಂದಾಗ ಪ್ರಾಸ, ಯಮಕ, ಚಿತ್ರಕವಿತ್ವ ಅಂತ ಬರುತ್ತೆ. ಇದು ಶಬ್ದಾಲಂಕಾರದ ವಿಧಗಳು. ನಾವು ಅಲಂಕಾರಗಳನ್ನು 2 ವಿಧವಾಗಿ ವಿಂಗಡಿಸ್ತೀವಿ. ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಆ ಶಬ್ದಾಲಂಕಾರದಲ್ಲಿ ಪ್ರಾಸ, ಯಮಕ, ಚಿತ್ರಕವಿತ್ವ ಅಂತ ಬಳಸ್ತೀವಿ. ಚಿತ್ರಕವಿತ್ವ ಅಂತಂದರೆ ಕವಿಯ ಒಂದು ವಿಶೇಷ ಪ್ರತಿಭೆಯಿಂದ ರಚನೆ ಆಗಿರುವಂಥದ್ದು. 2 ಅಕ್ಷರಗಳನ್ನು ಇಟ್ಕೊಂಡು ಪದ್ಯ ಬರಿತೀನಿ ಅನ್ನೋದು, ಅಥವಾ ಓಷ್ಟ್ಯಾಕ್ಷರಗಳನ್ನು ಇಟ್ಕೊಂಡು ಮಾತ್ರ ಪದ್ಯ ಬರಿತೀನಿ ಅನ್ನೋದು, ಕಂಠ್ಯಾಕ್ಷರಗಳನ್ನು ಇಟ್ಕೊಂಡು ಪದ್ಯ ಬರಿತೀನಿ ಅನ್ನೋದು, ಏಕಾಕ್ಷರಿ 1 ಅಕ್ಷರದಿಂದ ಪದ್ಯ ಬರಿತೀನಿ ಅನ್ನೋದು, ಈ ರೀತಿಯಾದಂತಹ ಕವಿಯ ಒಂದು ಪ್ರತಿಭೆ ಏನಿದೆ, ಚಾಲೆಂಜ್ ಅಂತ ಕರಿತೀವಿ, ಅದನ್ನು ನಾವು ಚಿತ್ರಕವಿತ್ವ ಅಂತ ಕರಿತೀವಿ. ಇದು ಬರುವಂಥದ್ದು ಅಲಂಕಾರದಲ್ಲಿ. ಇನ್ನು ಛಂದಸ್ಸಿನ ಬಗ್ಗೆ ಇದೆಲ್ಲ ತರಗತಿಗಳು ಮಾಡಲಾಗಿದೆ, ನೀವು ನೋಡ್ಬೋದು. ನಂತರ 65ನೇ ಪ್ರಶ್ನೆಗೆ ಬರೋಣ. ಕುಳಿರ್ಗಾಳಿ ಎನ್ನುವಂಥದ್ದು ಏನು ಅಂತ ಕೇಳಿದರೆ, ಕುಳಿರ್ಗಾಳಿ ಅನ್ನುವಂಥದ್ದು ನೋಡಿ, ಎಲ್ಲರ ಅರ್ಕವತ್ ಕಂಡ್ರೆ ಅದು ಶಿಥಿಲ ದ್ವಿತ್ವ ಆಗಿರಬಹುದು ಅಂತ ನಿಮಗೊಂದು ಕಾನ್ಸೆಪ್ಟ್ ಇಲ್ಲಿ. ಕುಳಿರ್ಗಾಳಿ ಅಂತಂದಾಗ ನೋಡಿ, ಅರ್ಕಾವತ್ತಿನ ಹಿಂದಿನ ಅಕ್ಷರಕ್ಕೆ ನಿಯಮದ ಪ್ರಕಾರ ಗುರು ಹಾಕಬೇಕು. ಆದರೆ ಇಲ್ಲಿ ತೇಲಿಸಿ ಹೇಳ್ತೀವಿ. ಶಿಥಿಲ ದ್ವಿತ್ವ ಅಂತಂದರೆ, ದ್ವಿತ್ವ ಅಂದರೆ ಒತ್ತಕ್ಷರ. ಒತ್ತಕ್ಷರ ಬಂದಾಗ ನಾವು ಛಂದಸ್ನಲ್ಲಿ ಹಿಂದಿನ ಅಕ್ಷರ ಗುರು ಹಾಕಬೇಕು ನಿಯಮದ ಪ್ರಕಾರ. ಆದರೆ ಇಲ್ಲಿ ಆ ದ್ವಿತ್ವ ಒತ್ತಕ್ಷರ ಶಿಥಿಲವಾಗಿರುತ್ತೆ. ಹಾಗಾಗಿ ನಾವು ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕಿದ್ರೂ ಕೂಡ ಲಘುವನ್ನೇ ಹಾಕ್ತೀವಿ. ಅದನ್ನು ನಾವು ಶಿಥಿಲ ದ್ವಿತ್ವ ಅಂತ ಕರಿತೀವಿ. ಅರ್ಕಾವತ್ತೆಲ್ಲಾದರೂ ಬಂದರೆ ತೇಲಿಸಿ ಹೇಳುವಂಥದ್ದು ನೆನ್ಪಿಟ್ಕೊಬೇಕು. ಇಲ್ಲಿ ಶಿಥಿಲ ದ್ವಿತ್ವಕ್ಕೆ ಇದು ಉದಾಹರಣೆ. ಇದಿಷ್ಟು ಕೂಡ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೂರ್ಣ ಮಾಡಿದ್ದೀವಿ. 3ನೇ ಪ್ರಶ್ನೆ PQRS ಮಾದರಿಯ ಪ್ರಶ್ನೆಗಳಿದು. 2 ರೀತಿಯ PQRS ಕೇಳ್ತಾರೆ. ಒಂದು ಪದಗಳನ್ನು ಜೋಡಿಸುವಂತಹ PQRS, ಮತ್ತೊಂದು ವಾಕ್ಯಗಳನ್ನು ಜೋಡಿಸುವಂತಹ PQRS. ಇಲ್ಲಿ ವಾಕ್ಯಗಳನ್ನು ಜೋಡಿಸುವಂತಹ
PQRS ಕೇಳಿದರೆ. ಇದನ್ನು ನಾವು ಮಾಡಬೇಕಾದ್ರೆ ಒಂದೆರಡು ಟ್ರಿಕ್ಸನ್ನು ನೆನ್ಪಿಟ್ಕೋಬೇಕು. ಯಾವುದೇ ಒಂದು ಕತೆ ಇರ್ಬೋದು, ಯಾವುದೇ ಒಂದು ವಿಷಯ ಇರ್ಬೋದು, ಒಂದು ಪ್ರಮುಖ ವಾಕ್ಯದಿಂದ ಅಥವಾ ಒಂದು ಪರಿಚಯಾತ್ಮಕ ವಾಕ್ಯದಿಂದ ಪ್ರಾರಂಭವಾಗುತ್ತೆ. ಜೊತೆಗೆ ಸರ್ವನಾಮಗಳಿದ್ದರೆ ಅಥವಾ ಸಂಬಂಧ ಸೂಚಕ ಅವ್ಯಯಗಳಿದ್ದರೆ ಅದರಿಂದ ವಾಕ್ಯಗಳು ಪ್ರಾರಂಭವಾಗಿಲ್ಲ. ಉದಾಹರಣೆಗೆ ಆದರೆ ಅಂತಿದೆ, ಇವುಗಳಿಂದ ಪರಿಚಯಾತ್ಮಕ ವಾಕ್ಯ ಪ್ರಾರಂಭವಾಗೋದಿಲ್ಲ. ಈ ಹಿಂದೆ ಏನೋ ಇರಬೇಕಲ್ವಾ, ಆದರೆ ಅನ್ನುವಂಥ ಪದದಿಂದ ಶುರುವಾಗಲ್ಲ ವಾಕ್ಯ. ಅದೇ ಥರ ಇವರನ್ನು ಅಂತ ಇದೆ, ಇದರಿಂದನೂ ಕೂಡ ಶುರುವಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಿಯಿಂದ ಬರುವಂಥ ಆಯ್ಕೆ, ಆರಿಂದ ಬರುವಂಥ ಆಯ್ಕೆ ಯಾವ್ದಾರು ಇದ್ದರೆ ನಿಮ್ಮ ಉತ್ತರ ಅದಾಗಿರೋದಿಲ್ಲ. ನೋಡಿ, ಪಿಯಿಂದ ಬರುವಂಥದ್ದು ಇಲ್ಲಿದೆ, ಇದು ಉತ್ತರ ಆಗಿರೋದಿಲ್ಲ ಅಂತ ಗೊತ್ತಾಗುತ್ತೆ. ನಂತರ ಆರಿಂದ ಬರುವಂಥದ್ದು ಯಾವ್ದಾರು ಆಯ್ಕೆ ಇದ್ದರೆ ಅದು ಕೂಡ ಉತ್ತರ ಆಗಿರೋದಿಲ್ಲ. ಇನ್ನು ಉಳ್ಕೊಳ್ಳೋದು 2 ಆಯ್ಕೆ ಇದೆ. ಆ 2 ಆಯ್ಕೆಗಳನ್ನು ನಾವು ಜೋಡಿಸ್ಬೇಕು ಅಂತಂದರೆ ನಾವು ಪರಿಚಯಾತ್ಮಕ ವಾಕ್ಯ ಯಾವುದು ಅಂತ ಗುರುತನ್ನ ಹಚ್ಚಬೇಕು. ಈಗ 2 ನೋಡೋಣ, ಕ್ಯೂ ಮತ್ತು ಎಸ್ ಅನ್ನು. ಕ್ಯೂಗೆ ಬನ್ನಿ. ಜಾಗೀರುದಾರರು ಕಂದಾಯವನ್ನು ವಸೂಲಿ ಮಾಡುತ್ತಿದ್ದರು. ನೇರವಾಗಿ ಕಂದಾಯ ವಸೂಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಒಂದು ವಾಕ್ಯ ಇರಬೇಕಾಗುತ್ತೆ. ಆ ವಾಕ್ಯ ಯಾವುದಪ್ಪ ಅಂತಂದರೆ, ಸುಲ್ತಾನರುಗಳ ಸಾಮ್ರಾಜ್ಯಕ್ಕೆ ಸಲ್ಲಿತ ಸೇವೆಯನ್ನು ಪರಿಗಣಿಸಿ ಆಡಳಿತಗಾರರಿಗೆ ಭೂಮಿಯನ್ನು ನೀಡುತ್ತಿದ್ದರು. ಇದು ಇಲ್ಲಿಗೆ ಬಂದು ಕನೆಕ್ಟ್ ಆಗುತ್ತೆ ನೋಡಿ. ಹಾಗಾಗಿ ಎಸ್ ಅನ್ನುವಂಥದ್ದು ನಮಗೆ ಪ್ರಮುಖ ವಾಕ್ಯ ಆಗುತ್ತೆ, ಪರಿಚಯಾತ್ಮಕ ವಾಕ್ಯ ಆಗುತ್ತೆ. ಇಲ್ಲಿಂದ ಶುರುವಾಗಬೇಕು. ಎಸ್ ಆರ್ ಕ್ಯೂ ಪಿ ಅನ್ನೋ ಜೋಡಿಸೋದನ್ನು ಸರಿ ಹೋಗುತ್ತಾ ನೋಡ್ತಾ ಬರೋಣ. ಈಗ ನೋಡಿ, ಮೊದಲನೇದು ಎಸ್, ನಂತರ ಬರುತ್ತೆ ಆರ್. ಇವರನ್ನು ಜಾಗೀರುದಾರರು ಎಂದು ಪರಿಗಣಿಸಲಾಗುತ್ತಿತ್ತು. ನಂತರ ಜಾಗೀರುದಾರರು ಕಂದಾಯ ವಸೂಲಿ ಮಾಡುತ್ತಿದ್ದರು. ಕೊನೆಯದಾಗಿ, ಆದರೆ ಸರ್ಕಾರ ನಿಗದಿಪಡಿಸಿದಷ್ಟು ಕಂದಾಯವನ್ನು ಮಾತ್ರ ಅವರು ರೈತರಿಂದ ವಸೂಲಿ ಮಾಡಬೇಕಿತ್ತು. ಈ ರೀತಿಯಾಗಿ ಜೋಡಿಸ್ತಾ ಬರ್ತೀವಿ. ಈ ಕೊನೆ ಪದ ಏನಿದೆ, ಆ ಕೊನೆ ಪದ ಮುಂದಿನ ವಾಕ್ಯ ಯಾವ್ದು ಬರಬಹುದು ಅಂತ ನಮಗೆ ಕ್ಲೂವನ್ನು ಕೊಡ್ತಾ ಬರುತ್ತೆ. ಭೂಮಿಯನ್ನು ನೀಡುತ್ತಿದ್ರು ಅಂತಂದಮೇಲೆ ಇವರನ್ನು ಅನ್ನೋದು ನೋಡಿ, ಈ ಪದ ಬಂದು ಇಲ್ಲಿಗೆ ನಮಗೆ ಕನೆಕ್ಟ್ ಆಗುತ್ತೆ. ನಂತರ ಈ ಕರೆಯಲಾಗುತ್ತಿತ್ತು, ಇದು ಮತ್ತು ಈ ವಾಕ್ಯಕ್ಕೆ ಕನೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಆ ಕೊನೆಯ ಪದವನ್ನು ನೋಡ್ಕೊತ ನಾವು ಮುಂದಿನ ವಾಕ್ಯ ಯಾವ್ದು ಬರಬೇಕು ಅಂತ ನಾವು ಅದನ್ನು ಜೋಡಿಸ್ತಾ ಬರಬೇಕು. ಯಾಕೆಂದರೆ ಈಗ ನಮಗೆ ಸಮಯ ಇದೆ, ಜೋಡಿಸ್ತೀವಿ. ಈಗ ನಮ್ಮದೇ ಆದಂಥ ಸಮಯ ಇದೆ, 5 ಅಲ್ಲದೆ 10 ನಿಮಿಷ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಜೋಡಿಸ್ತೀವಿ. ಆದರೆ ಪರೀಕ್ಷಾ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಟೈಮ್ ಇರೋದಿಲ್ಲ. ಅಲ್ಲಿ ಪದೇ ಪದೇ ಓದ್ತಾ ಇರ್ತೀವಿ, ಅದ ಅಂತ ಗೊಂದಲ ಆಗುತ್ತೆ. ಅಲ್ಲಿ ನಾವು ಗೊಂದಲನ ಮಾಡ್ಕೊಳ್ಬಾರ್ದು. ಹಾಗಾಗಿ ಇಷ್ಟು ನೆನಪಿರಿ ನಿಮಗೆ, ಸರ್ವನಾಮದಿಂದ ಪ್ರಾರಂಭವಾಗೋ ವಾಕ್ಯಗಳು ಮೊದಲನೇ ವಾಕ್ಯ ಆಗಿರೋದಿಲ್ಲ. ಜೊತೆಗೆ ಈ ಸಂಬಂಧ ಸೂಚಕ ಅವ್ಯಯಗಳು ಇರ್ತಾವಲ್ಲ, ಆದರೆ, ಮತ್ತು, ಆದ್ದರಿಂದ ಅಥವಾ ಇನ್ಯಾವುದೋ ರೀತಿಯ ಪದಗಳು, ಅವುಗಳಿಂದ ಈ PQRS ಪ್ರಾರಂಭ ಆಗೋದಿಲ್ಲ. ಒಂದು ಪರಿಚಯಾತ್ಮಕ ವಾಕ್ಯದಿಂದ ಪ್ರಾರಂಭವಾಗುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಅವುಗಳನ್ನು ಜೋಡಿಸ್ಬೇಕಾದ್ರೆ ಸರಿಯಾದ ರೂಪದಲ್ಲಿ ಜೋಡಿಸ್ತಾ ಬನ್ನಿ. ನಂತರ ಬರೋಣ, ಕಾವ್ಯ ಮೀಮಾಂಸೆ ಮೇಲೆ ಒಂದು ಪ್ರಶ್ನೆಯನ್ನು ನೋಡಬಹುದು. ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗ ರಸನಿಷ್ಪತ್ತಿ ಅಂತ ರಸಸೂತ್ರವನ್ನು ಹೇಳಿದ ಅಲಂಕಾರಿಕ ಯಾರು? ಇದನ್ನು ಭಾರತೀಯ ಕಾವ್ಯಮೀಮಾಂಸೆ ಬರುತ್ತೆ. ಕನ್ನಡ ಐಚ್ಛಿಕ ವಿಷಯದಲ್ಲಿ ಓದಿರೋರಿಗೆ ಗೊತ್ತಿರುತ್ತೆ. ಉಳಿದವ್ರಿಗೆ ಇದೇನು ಕಷ್ಟ ಅಂತೇನು ಅನ್ಸಲ್ಲ, ಸ್ವಲ್ಪ ಅರ್ಥ ಮಾಡ್ಕೊತ ಹೋಗಬೇಕಾಗುತ್ತೆ. ಉಳಿದವ್ರು ಕನ್ನಡ ಯಾರ ಆಪ್ಷನಲ್ಲಿ ತೊಗೊಂಡಿಲ್ಲ ಅವರು. ಅಲಂಕಾರಿಕರು ಅಂತ ಬಂದಾಗ ಭರತ ತುಂಬ ಮುಖ್ಯ. ಇಲ್ಲಿ ಭರತ ರಚಿಸಿದಂಥ ಕೃತಿ ನಾಟ್ಯಶಾಸ್ತ್ರ. ಇದು ನಾಟ್ಯಕ್ಕೆ ಸಂಬಂಧಿಸಿದಂಥ ಕೃತಿ. ಅದರಲ್ಲಿ ರಸಗಳು ಹೇಗೆ ನಮಗೆ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕಾದ್ರೆ ಈ ಸೂತ್ರವನ್ನು ಕೊಟ್ಟಿದ್ದಾನೆ. ಈತನನ್ನು ಭಾರತದ ರಂಗಭೂಮಿ ಪಿತಾಮಹ ಅಂತ ಕೂಡ ಕರೀತಾರೆ. ಹಾಗಾಗಿ ನೀವು ಕಾವ್ಯಮೀಮಾಂಸೆ ಅಂತ ಬಂದಾಗ ಪ್ರಮುಖ ಕಾವ್ಯಮೀಮಾಂಸಕರು ಅವರು ಕೊಟ್ಟಂತಹ ಒಂದು ಕೊಡುಗೆ ಮತ್ತು ಪ್ರಮುಖ ವ್ಯಾಖ್ಯೆಗಳನ್ನು ನಾವು ನೋಡ್ತಾ ಬರಬೇಕಾಗತ್ತೆ. ಮುಂದಿನ ತರಗತಿಗಳಲ್ಲಿ ಅದನ್ನು ಹೇಳ್ತೇನೆ. ನಂತರ 45ನೇ ಪ್ರಶ್ನೆ, ಇದು ಕೂಡ ಕಾವ್ಯಮೀಮಾಂಸೆಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ. ಮತ್ತೊಂದು ವಿಷಯ ಹೇಳಬೇಕು ಅಂತಂದರೆ, ನೀವು ಒಂದು KS ಪರೀಕ್ಷೆಯ ಮಾದರಿಯಲ್ಲಿ ನೀವು ತಯಾರಿಯನ್ನು ನಡೆಸಿದ್ರೆ ಗ್ರೂಪ್ ಸಿನಲ್ಲಿ ಸೆಲೆಕ್ಷನ್ ಆಗ್ತೀರ. KS ಹಂತದ ತಯಾರಿ ಖಂಡಿತ ಮುಖ್ಯ. ಕನ್ನಡದ ಪ್ರಶ್ನೆಗಳು ಕೂಡ ಆಳವಾಗಿ ಕೇಳ್ತಾ ಇದ್ದಾರೆ. ಆಪ್ಷನಲ್ ಕನ್ನಡ ಹೇಗಿದೆಯೋ ಅದೇ ಥರ ಇಲ್ಲಿ ಪ್ರಶ್ನೆಗಳನ್ನು ತೊಗೊತಾ ಇದ್ದಾರೆ. 35 ಅಂಕಗಳಿಗೆ ನೀವು 33, 34 ಈ ರೀತಿ ಬರಬೇಕು ಅಂತಂದರೆ ಕನ್ನಡವನ್ನು ಸ್ವಲ್ಪ ಆಳವಾಗಿ ಓದಬೇಕಾಗತ್ತೆ. ಹಾಗಾಗಿ ಕನ್ನಡದಲ್ಲಿ ಬರುವಂತಹ ಬೇರೆ ಬೇರೆ ಪೇಪರ್ ಏನಿದೆ, ಭಾಷಾ ವಿಜ್ಞಾನ ಇರ್ಬೋದು, ಭಾರತೀಯ ಕಾವ್ಯಮೀಮಾಂಸೆ, ಭಾಷಾ ಮತ್ತು
ಸಾಹಿತ್ಯ ಚರಿತ್ರೆ ಇವುಗಳನ್ನು ಕೂಡ ನೀವು ಓದಬೇಕಾಗುತ್ತೆ. ಯಾರು ಇಂಜಿನಿಯರ್ ಸ್ಟೂಡೆಂಟ್ ಇದ್ದೀರಾ ಅಥವಾ BCom ಇದ್ದೀರಾ ಅವ್ರಿಗೂ ಕೂಡ ಸರಳ ಆಗಬೇಕು ಅಂದರೆ ನೀವು ಸರಳ ರೀತಿಯಲ್ಲಿ ಓದ್ಕೊಂಡು ಹೋಗಬೇಕು. ನಿಮಗೆ ಹೊಸ ಕಂಟೆಂಟ್ ಅನಿಸುತ್ತೆ, ಆದರೂ ಕೂಡ ಸರಳವಾಗಿ ಓದ್ಕೊಳ್ತಾ ಹೋದರೆ ಯಾವುದೂ ಕೂಡ ಕಷ್ಟ ಅನಿಸೋದಿಲ್ಲ, ಹೊಸ ಸಬ್ಜೆಕ್ಟ್ ಅಂತ ಅನಿಸೋದಿಲ್ಲ. ಹಾಗಾಗಿ ಭಾರತೀಯ ಕಾವ್ಯಮೀಮಾಂಸೆ, ಭಾಷಾ ವಿಜ್ಞಾನ ಎಲ್ಲ ಸರಳವಾಗಿ ಹೇಳುವಂಥ ಪ್ರಯತ್ನನ ಮುಂದಿನ ತರಗತಿಗಳಲ್ಲಿ ಮಾಡ್ತೀನಿ. ನಂತರ ಬರೋಣ, ಧ್ವನ್ಯಾಲೋಕ ಅನ್ನುವಂತಹ ಕೃತಿ ರಚನೆಯ ಕೀರ್ತಿಯವನಿಗೆ ಸಲ್ಲುತ್ತದೆ. ನೇರವಾದಂಥ ಪ್ರಶ್ನೆ ಇದು. ಇದರಲ್ಲಿ ಧ್ವನ್ಯಾಲೋಕ ಅನ್ನುವಂಥದ್ದು ಆನಂದವರ್ಧನನ ಕೃತಿ, ಯಾಕೆಂದರೆ ಧ್ವನಿಯ ಬಗ್ಗೆ ಹೇಳಿದಂಥವನು ಆನಂದವರ್ಧನ. ನಂತರ ವಿಶ್ವನಾಥ ಅಂತ ಬಂದಾಗ ಇವನು ವಾಕ್ಯ ರಸಾತ್ಮಕಂ ಕಾವ್ಯಂ ಅನ್ನುವಂಥ ಒಂದು ವಾಕ್ಯದಿಂದ ಪ್ರಸಿದ್ಧಿ ಪಡ್ಕೊಂಡಿರೋನು. ಈ ಪ್ರಶ್ನೆಯನ್ನು ಕೇಳ್ಬೋದು. ಅಭಿನವ ಗುಪ್ತ ಅಂತ ಬಂದಾಗ ಸಪ್ತ ವಿಘ್ನಗಳು ಅಂತ ಒಂದು ಕಾನ್ಸೆಪ್ಟನ್ನು ಕೊಡ್ತಾನೆ. ನಂತರ ಕ್ಷೇಮೇಂದ್ರನ ಔಚಿತ್ಯ ಅಂತ, ಅಂದರೆ ಒಂದು ಕಾವ್ಯವನ್ನು ರಚಿಸಬೇಕಾದ್ರೆ ಕವಿಗೆ ಯಾವುದು ಉಚಿತ ಯಾವುದು ಉಚಿತವಲ್ಲ ಅನ್ನೋದು ಕವಿಗೆ ಗೊತ್ತಿರಬೇಕು ಅಂತ ಹೇಳಿದವನು ಕ್ಷೇಮೇಂದ್ರ. ಅದನ್ನು ಔಚಿತ್ಯ ಅಂತ ಕರೀತಾರೆ. ಅಂದರೆ ಯಾವ ಸಮಯದಲ್ಲಿ ಯಾವ ಉದಾಹರಣೆ ಕೊಡಬೇಕು, ಯಾವ ಕಲ್ಪನೆಯನ್ನು ತರಬೇಕು ಅಂತ ಕವಿಗೆ ಗೊತ್ತಿರಬೇಕು, ಅದು ಔಚಿತ್ಯ ಅಂತ ಕ್ಷೇಮೇಂದ್ರ ಹೇಳ್ತಾನೆ. ಅಭಿನವ ಗುಪ್ತ ಸಪ್ತ ವಿಘ್ನಗಳು ಅಂತ ಹೇಳ್ತಾನೆ. ಇದೆಲ್ಲ ಮುಂದೆ ಬರುತ್ತೆ, ಮುಂದೆ ಹೇಳ್ತೀನಿ. ಇನ್ನು ಧ್ವನಿ ಅಂತ ಅಂದಾಗ ಒಂದು ಭಾಷೆಯಲ್ಲಿ ಒಂದು ವಿಶಿಷ್ಟವಾದ ಅರ್ಥ ಇರುತ್ತೆ, ಅದನ್ನು ನಾವು ಧ್ವನಿ ಅಂತೀವಿ ಅಂತ ಹೇಳ್ಬಿಟ್ಟು ಧ್ವನಿಯಲ್ಲಿ ಬೇರೆ ಬೇರೆ ವಿಧಾನಗಳನ್ನು ಪರಿಚಯಿಸ್ತಾನೆ ಆನಂದವರ್ಧನ. ಈ ರೀತಿಯಾಗಿ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಒಂದು ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಭಾರತೀಯ ಕಾವ್ಯಮೀಮಾಂಸೆ ಅಂದರೆ ಒಂದು ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಆಯಾಮಗಳನ್ನು ಓದಬೇಕು ಅನ್ನುವಂಥದ್ದೇ ಭಾರತೀಯ ಕಾವ್ಯಮೀಮಾಂಸೆ. ಅದರ ಲಕ್ಷಣಗಳನ್ನು ಓದಬೇಕು ಅನ್ನುವಂಥದ್ದು, ಅದನ್ನು ನೀವು ಓದ್ತಾ ಬರಬೇಕು. ನೆಕ್ಸ್ಟ್ 46ನೇ ಪ್ರಶ್ನೆ, ಇದು ನೇರವಾದಂಥ ಪ್ರಶ್ನೆ. ಆನು ಒಲಿದಂತೆ ಹಾಡುವೆ ಅನ್ನುವಂಥ ವಚನ ಯಾರದು ಅಂತ. ಇದು ಬಸವಣ್ಣನವರ ವಚನ. ಇನ್ನು ಅದರ ಜೊತೆಗೆ ಪ್ರಮುಖವಾಗಿ ವಚನ ಸಾಹಿತ್ಯ ಅಂತ ಬಂದಾಗ ವಚನಕಾರರು ಅವರ ರಚನೆ ಮಾಡಿದಂಥ ವಚನಗಳು, ಅವರ ಅಂಕಿತನಾಮ, ಜೊತೆಗೆ ಅವರ ಕೃತಿಗಳು, ಪ್ರಮುಖವಾಗಿ ಕೃತಿಗಳಿದ್ದರೆ ಕೃತಿಗಳು, ಅವಿಷ್ಟನ್ನು ಕೂಡ ನಾವು ಓದ್ತಾ ಬರಬೇಕು. ಅಕ್ಕಮಹಾದೇವಿಯವರು ಅಂತ ಬಂದಾಗ ಕನ್ನಡದ ಮೊದಲ ಕವಯಿತ್ರಿ ಅಂತ ಹೇಳ್ಬೋದು. ಮತ್ತು ಅವ್ರ ವಚನಗಳು ಕೂಡ ತುಂಬ ಪ್ರಖ್ಯಾತಿ. ಆ ವಚನಗಳನ್ನು ಪಟ್ಟಿ ಮಾಡ್ಕೋಬೇಕು. ಚನ್ನಬಸವಣ್ಣ ಷಟ್ಸ್ಥಲ ಚಕ್ರವರ್ತಿ ಅಂತಲೂ ಕೂಡ ಕರೀತಾರೆ, ಜ್ಞಾನಿ ಅಂತ ಕೂಡ ಕರೀತಾರೆ. ಇನ್ನು ಜೇಡರ ದಾಸಿಮಯ್ಯ ಅಂತಿದೆ, ಇವರನ್ನ ದೇವರ ದಾಸಿಮಯ್ಯ ಅಂತ ಕೂಡ ಕರೀತಾರೆ. ಮೊದಲ ವಚನಕಾರರು ಇವರು. ದೇವರ ದಾಸಿಮಯ್ಯನವರೇ ವಚನಗಳಲ್ಲಿ ಆದ್ಯ ವಚನಕಾರರು. ಮೊದಲನೇ ರಚನೆ ಅವ್ರದ್ದೇ ಆಗಿರುತ್ತೆ. ಮತ್ತು ಅಲ್ಲಮಪ್ರಭು ಅಂತ ಬಂದಾಗ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಾರೆ ಅವರು. ನಂತರ 47ನೇ ಪ್ರಶ್ನೆ, ವಿರುದ್ಧ ಪದವನ್ನು ಕೇಳಿದರೆ. ಅಗ್ಗಳ ಅನ್ನೋದಕ್ಕೆ ವಿರುದ್ಧ ಪದ ಕೇಳಿದರೆ. ಅಗ್ಗಳ ಅಂದರೆ ಶ್ರೇಷ್ಠ ಅಂತ ಅರ್ಥ. ಅದಕ್ಕೆ ನಾವು ವಿರುದ್ಧ ಪದವನ್ನು ಹುಡುಕಿದಾಗ ಕನಿಷ್ಠ ಅನ್ನುವಂಥದ್ದು ಉತ್ತರ. ನಂತರ 48ನೇ ಪ್ರಶ್ನೆ, ಹೊಸಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳಿದರೆ. ಚಿತ್ರಾಂಗದ ಇದೊಂದು ಯಾವ ಪ್ರಕಾರಕ್ಕೆ ಸೇರುತ್ತೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ ನೋಡಿ, ಇದೆಲ್ಲ ಪ್ರಕಾರಗಳು ಹೊಸಗನ್ನಡದ ಸಾಹಿತ್ಯದ ಪ್ರಕಾರಗಳು. ಖಂಡಕಾವ್ಯ, ಕಾದಂಬರಿ, ಸಣ್ಣ ಕಥೆ, ಮಹಾಕಾವ್ಯ, ಪ್ರಬಂಧ, ಆತ್ಮಕಥೆ, ಜೀವನ ಚರಿತ್ರೆ, ಸಂಶೋಧನೆ, ಇವೆಲ್ಲವೂ ಕೂಡ ಹೊಸಗನ್ನಡದಲ್ಲಿ ಬರುವಂಥ ಪ್ರಕಾರಗಳು. ಒಂದು ಸಣ್ಣ ಕಥೆ ಅಂದರೆ ಒಂದು ಚಿಕ್ಕ ಒಂದು ಕಥೆಯಾಗಿರುತ್ತೆ. ಅದು ಅರ್ಧ ಗಂಟೆಯಿಂದ 1 ಗಂಟೆಯಲ್ಲಿ ಪೂರ್ಣಗೊಳ್ಳುವಂಥ ಕತೆ. ಅದೇ ಕತೆ ಒಂದು ಕೃತಿ ಪೂರ್ತಿ ಇದ್ದರೆ, ದೊಡ್ಡ ಕೃತಿಯಲ್ಲಿದ್ದರೆ ಅದನ್ನು ಕಾದಂಬರಿ ಅಂತ ಕರಿತೀವಿ. ದೊಡ್ಡ ಕಥೆಯಾಗಿ ನೋಡ್ಬೋದು, ಕಾದಂಬರಿ ಅಂತ ಕರಿತೀವಿ. ಮಹಾಕಾವ್ಯಗಳು ಜೊತೆಗೆ ಖಂಡಕಾವ್ಯಗಳು, ಇವುಗಳ ಪರಿಕಲ್ಪನೆಯನ್ನು ಅಂದರೆ ಇವುಗಳ ವಿವರಣೆಯನ್ನು ನಾನು ಮುಂದಿನ ತರಗತಿಯಲ್ಲಿ ಕೊಡ್ತೇನೆ. ಇಲ್ಲಿ ಚಿತ್ರಾಂಗತ ಅನ್ನೋದು ಖಂಡಕಾವ್ಯ. ಖಂಡ ಅಂದರೆ ಒಂದು ಭಾಗ ಅಂತ ಹೇಳ್ಬೋದು. ಒಂದು ಮಹಾಕಾವ್ಯಗಳಲ್ಲಿ ಬರುವಂಥ ಒಂದು ಸನ್ನಿವೇಶ ಅಥವಾ ಪಾತ್ರವನ್ನೇ ತೆಗೆದುಕೊಂಡು ಹೊಸದಾಗಿ ಕೃತಿಯನ್ನು ರಚನೆ ಮಾಡಿದ್ರೆ ಅದನ್ನು ಖಂಡಕಾವ್ಯ ಅಂತ ಕರಿತೀವಿ. ಅಂಥ ಪ್ರಯತ್ನನ ಕುವೆಂಪು ಅವರು ಮಾಡ್ತಾರೆ. ಅರ್ಜುನನ ಪತ್ನಿಯಾದಂತಹ ಚಿತ್ರಾಂಗದನ ಪಾತ್ರವನ್ನು ತೆಗೆದುಕೊಂಡು ಅದ್ರ ಮೇಲೆ ಕೃತಿಯನ್ನು ರಚನೆ ಮಾಡ್ತಾರೆ, ಚಿತ್ರಾಂಗದ ಅಂತ. ಈ ಖಂಡಕಾವ್ಯಗಳ ಒಂದು ಪಟ್ಟಿಯನ್ನು ನೀವು ಮಾಡ್ಕೊಬೇಕು, ಯಾರ ರಚನೆ ಮಾಡಿದ್ರು ಅಂತ. ಅದು ತುಂಬ ಅನುಕೂಲ ಆಗುತ್ತೆ ಪರೀಕ್ಷೆಗೆ. ನಂತರ ಬನ್ನಿ, ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂಕಿತನಾಮ ಅಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಬಂದಾಗ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಅಂತ 3 ವಿಧಗಳನ್ನು ನೋಡ್ತೇವೆ. ಇಲ್ಲಿ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಇಟ್ಟಾಗ ಅದು ಅನ್ವರ್ಥನಾಮ ಆಗುತ್ತೆ. ಆ ವ್ಯಕ್ತಿಯನ್ನು ನೋಡಿ, ವಸ್ತುವಿನ ನೋಡಿ ಇಟ್ಟಂಥ ಹೆಸರು ಅನ್ವರ್ಥನಾಮ. ಇನ್ನು ರೂಢಿಯಿಂದ ಬಂದಿರೋಂಥದ್ದು ರೂಢನಾಮ ಆಗುತ್ತೆ.
ಒಂದೇ ಜಾತಿಯ ಅನೇಕ ವಸ್ತುಗಳಿಂದ ಒಂದನ್ನು ಬೇರೆಯಾಗಿ ತೋರಿಸೋಕ್ಕೋಸ್ಕರ ಹೆಸರನ್ನು ಹೇಳುವಂಥದ್ದೇ ಅಂಕಿತನಾಮ. ಇದು ಸರಿಯಾದಂಥ ಉತ್ತರ. ಇನ್ನು ಭಾವನೆಯಲ್ಲಿ ಅಂತರ್ಗತವಾಗಿರುವ ಪದವೇ ಭಾವನಾ. ಈಗಾಗಲೇ ಹೇಳಿದ್ದೀನಿ ಬಹಳಷ್ಟು ಸಲ, ವಸ್ತುವನ್ನು ನೋಡಿ ನೇರವಾಗಿ ಇದೇನು ಅಂತ ಗುರುತಿಸ್ತೀವಲ್ಲ, ಇದು ಮರ, ಇದು ಪುಸ್ತಕ, ಇದು ಬೆಟ್ಟ ಅಂತ, ಅದು ರೂಢನಾಮವಾಗುತ್ತೆ. ವಸ್ತುವನ್ನು ನೋಡಿದ ತಕ್ಷಣ ಆ ಪದ ನಮಗೆ ನೆನಪು ಬರಬೇಕು. ಜೊತೆಗೆ ಅದಕ್ಕೆ ಯಾವುದೋ ಒಂದು ಹೆಸರನ್ನು ಇಟ್ಟಿರ್ತಾರೆ. ಅನೇಕ ಪುಸ್ತಕಗಳಿದ್ದಾಗ ಅದನ್ನು ಗುರುತಿಸೋದಕ್ಕೆ ಅಂತ ಆ ಪುಸ್ತಕಕ್ಕೆ ಒಂದು ಹೆಸರು ಇಡ್ತೀವಿ. ಅದನ್ನು ನಾವು ಅಂಕಿತನಾಮ ಅಂತ ಕರಿತೀವಿ. ಇಂಗ್ಲೀಷ್ ಪುಸ್ತಕ, ಕನ್ನಡ ಪುಸ್ತಕ, ಹಿಂದಿ ಪುಸ್ತಕ ಈ ರೀತಿಯಾಗಿ, ಅಥವಾ ಸಾಮಾನ್ಯ ಕನ್ನಡ ಪುಸ್ತಕ, ಅದನ್ನೇ ಗುರುತಚ್ಚಕ್ಕೋಸ್ಕರ ಇಟ್ಟಂಥ ಹೆಸರು ಅಂಕಿತನಾಮ ಆಗುತ್ತೆ. ಆ ಪುಸ್ತಕವನ್ನು ನೋಡಿ ಹಳೆಯ ಪುಸ್ತಕ, ಹೊಸ ಪುಸ್ತಕ, ದೊಡ್ಡದು, ಚಿಕ್ಕದು, ಕೆಂಪು, ನೀಲಿ ಈ ರೀತಿ ಇಟ್ಟಂಥ ಹೆಸರು ಅನ್ವರ್ಥನಾಮ ಆಗುತ್ತೆ. ಎಲ್ಲ ಉದ್ಯೋಗಗಳು ಕೂಡ ಪದೇ ಪದೇ ಹೇಳ್ತಿದ್ದೀನಿ, ಅದು ಅನ್ವರ್ಥನಾಮಕ್ಕೆ ಸೇರಿಕೊಳ್ಳುತ್ತೆ. ನಂತರ ಪ್ರಶ್ನೆ ಸಂಖ್ಯೆ 50. ಮತ್ತೊಂದು ವ್ಯಾಕರಣಾಂಶ ತಗೊಂಡಿದ್ದಾರೆ. ಪ್ರಯಾಣಿಕರಿಗೆ ತಾವು ಕಳೆದುಕೊಂಡ ಹಣ ಮತ್ತೆ ಸಿಕ್ಕಿತು. ಇಲ್ಲಿರುವ ಸರ್ವನಾಮ ಯಾವುದು ಅಂತ ಕೇಳಿದ್ದಾರೆ. ಈ ಸರ್ವನಾಮಗಳ ವಿಧಗಳಿಗೆ ಬಂದಾಗ ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಈ ರೀತಿಯಾಗಿ ವಿಭಾಗಗಳನ್ನು ಮಾಡ್ತೀವಿ. ಇಲ್ಲಿ ಆತ್ಮಾರ್ಥಕ ಅಂತ ಅಂದ ತಕ್ಷಣ ನೀವು ತಾ ಅನ್ನುವಂಥ ಅಕ್ಷರನ ನೆನ್ಪಿಟ್ಕೋಬೇಕು. ತಾನು, ತಾವು, ತಮ್ಮ, ಈ ತಾ ಅನ್ನುವಂಥ ಅಕ್ಷರ ಇದ್ದರೆ ನಾವು ಆತ್ಮಾರ್ಥಕ ಸರ್ವನಾಮ ಮಾಡ್ತೀವಿ. ಹಳೆಗನ್ನಡಕ್ಕೆ ಬಂದಾಗ ಆ ಅನ್ನುವಂಥ ಅಕ್ಷರ ನೆನ್ಪಿಟ್ಕೋಬೇಕು. ಆಮ್ ಅಂತ ಬರುತ್ತೆ. ಹಳೆಗನ್ನಡ ಕೂಡ ಕೇಳಬಹುದು. ಆಮ್ ಅನ್ನುವಂಥ ಅಕ್ಷರ ಬರುತ್ತೆ ಆತ್ಮಾರ್ಥಕ ಸರ್ವನಾಮದಲ್ಲಿ. ನಂತರ 51ನೇ ಪ್ರಶ್ನೆ. ಇನ್ನು ಉಳಿದವು ಎಲ್ಲವೂ ಕೂಡ ಇದನ್ನು ವಿವರಣೆ ಕೊಟ್ಟಿದೆ, ನೀವು ವಿಡಿಯೋದಲ್ಲಿ ನೋಡ್ಬೋದು. ನಂತರ 51ನೇ ಪ್ರಶ್ನೆ. ಗಾಂಧಿಯು ನಿಜಕ್ಕೂ ದೇವತಾ ಸ್ವರೂಪಿ. ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಅಲಂಕಾರಗಳು ಅಂತ ಬಂದಾಗ ಮುಖ್ಯವಾಗಿ ಅರ್ಥಾಲಂಕಾರಗಳು ಮತ್ತು ಶಬ್ದಾಲಂಕಾರಗಳು ಅಂತ 2 ಭಾಗ ಮಾಡ್ತೀವಿ. ಅರ್ಥಾಲಂಕಾರಗಳಲ್ಲಿ 6 ವಿಧ ಬರುತ್ತೆ. ಉಪಮ, ರೂಪಕ, ಉತ್ಪ್ರೇಕ್ಷೆ, ದೃಷ್ಟಾಂತ, ಅರ್ಥಾಂತರ ನ್ಯಾಸಾಲಂಕಾರ, ಶ್ಲೇಷಾಲಂಕಾರ, ಈ 6 ಅಲಂಕಾರಗಳನ್ನು ನಾನು ಉದಾಹರಣೆ ಮೂಲಕ ವಿವರಣೆ ಕೊಟ್ಟಿದ್ದೀನಿ. ಇಲ್ಲಿ 2 ವಸ್ತುಗಳು ಮುಖ್ಯ. ಗಾಂಧಿ ಮತ್ತು ದೇವತೆ ಅನ್ನುವಂಥದ್ದು 2 ವಸ್ತು ಮುಖ್ಯ. 2 ವಸ್ತುಗಳಿದ್ದಾಗ ಇದರಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳೋದು ಅದು ರೂಪಕಾಲಂಕಾರ ಆಗುತ್ತೆ. ಗಾಂಧಿಯು ನಿಜಕ್ಕೂ ದೇವತಾ ಸ್ವರೂಪಿನೇ, ವ್ಯತ್ಯಾಸನೇ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರೂಪಕಾಲಂಕಾರಕ್ಕೆ ಉದಾಹರಣೆ. ಇದರ ಜೊತೆಗೆ ಉಳಿದಂಥ ಅಲಂಕಾರಗಳನ್ನು ನಾವು ಕಲಿಬೇಕಾಗತ್ತೆ. 2 ವಸ್ತುಗಳಿದ್ದು ಹೋಲಿಕೆ ಇದ್ದರೆ ಇದೇ ವಾಕ್ಯ, ಗಾಂಧೀಜಿ ನಿಜಕ್ಕೂ ದೇವತಾ ಸ್ವರೂಪಿಯಂತೆ ಅಂತ ಇದ್ದಿದ್ರೆ, ಸ್ವರೂಪಿಯಂತೆ ಅಂತ ಇದ್ದಿದ್ರೆ ಆಗ ನಾವು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿ ಕೊಡ್ತಾ ಇದ್ವಿ. ಒಂದು ಬಿಂಬ ಮತ್ತೊಂದು ಪ್ರತಿಬಿಂಬದಂತೆ ಇದ್ದರೆ ಅದು ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ. ಉದಾಹರಣೆಗೆ ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಇದು ಒಂದೇ ಥರ ಇದೆ 2 ವಾಕ್ಯಗಳು. ಇಲ್ಲಿ 2 ವಾಕ್ಯಗಳು ಮುಖ್ಯ ದೃಷ್ಟಾಂತ ಅಲಂಕಾರದಲ್ಲಿ. ಅವುಗಳನ್ನು ನಾವು ಬಿಂಬ ಪ್ರತಿಬಿಂಬದಂತೆ ಅಂತ ಕರಿತೀವಿ. ಅಂದರೆ ನಾವು ಕರಡಿ ಮುಂದೆ ನಿಂತ್ಕೊಂಡ್ರೆ ಪ್ರತಿಬಿಂಬ ನಮ್ಮ ಥರನೇ ಹೇಗಿರುತ್ತೋ 2 ವಾಕ್ಯಗಳು ಕೂಡ ಅದೇ ರೀತಿಯಾಗಿ ಇರುತ್ತೆ ಅನ್ನೋವಂಥದ್ದು ಇಲ್ಲಿ ಮುಖ್ಯ. ಹಾಗಾಗಿ ಇಲ್ಲಿ 2 ವಾಕ್ಯಗಳು ಬರುತ್ತೆ, ನೆನ್ಪಿಟ್ಕೋಬೇಕು. ಎಲ್ಲಿ ದೃಷ್ಟಾಂತ ಅಲಂಕಾರದಲ್ಲಿ. ಇನ್ನು ಉತ್ಪ್ರೇಕ್ಷ ಅಲಂಕಾರದಲ್ಲಿ ಕವಿಯ ಕಲ್ಪನೆ ಹೆಚ್ಚಾಗಿ ಇರುತ್ತೆ. ನಂತರ 2 ಅಲಂಕಾರಗಳನ್ನ ವಿಡಿಯೋದಲ್ಲಿ ನೀವು ವೀಕ್ಷಿಸಿ. ನಂತರ 52ನೇ ಪ್ರಶ್ನೆ. ಪಾಲು ಪಡೆಯುವವನು ಇಲ್ಲಿರುವುದು ಯಾವ ವ್ಯಾಕರಣಾಂಶ ಅಂತ ಕೇಳಿದರೆ. ಪಾಲು ಪಡೆಯುವವನನ್ನು ನಾವು ಪಾಲುದಾರ ಅಂತ ಕರಿತೀವಿ, ಹೌದಾ? ಈ ಪಾಲುದಾರ ಅನ್ನುವಂಥದ್ದು ತದ್ದಿತಾಂತಗಳಲ್ಲಿ ತದ್ದಿದಾಂತ ನಾಮನ, ತದ್ದಿದಾಂತ ಭಾವನಾಮನ, ತದ್ದಿದಾಂತ ಅವ್ಯಯನ ಅಂತ. ನಾಮಪದ ಅಂದ ತಕ್ಷಣ ಈ 3 ನೆನ್ಪಿಟ್ಕೋಬೇಕು. ನಂತರ ಇದರಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ, ಅದನ್ನು ತದ್ದಿದಾಂತ ನಾಮಕ್ಕೆ ಹಾಕಿ. ಪಾಲುದಾರ ಅಂತ ಒಬ್ಬನಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ, ಆಯಿತಾ? ಈಗ ಉದಾಹರಣೆಗೆ ಕನ್ನಡಿಗ ಇರ್ಬೋದು, ಒಬ್ಬರಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ. ಜೊತೆಗೆ ಬುದ್ಧಿವಂತ ಇರ್ಬೋದು, ಒಬ್ಬನಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೆ. ಇವುಗಳನ್ನು ನಾವು ಒಬ್ಬರಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದರೆ ಅದನ್ನು ತದ್ದಿದಾಂತ ನಾಮ ಅಂತ ಕರಿತೀವಿ. ಒಟ್ಟಾರೆ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದರೆ ಅದನ್ನು ನಾವು ತದ್ದಿದಾಂತ ಭಾವನಾಮ ಅಂತ ಕರಿತೀವಿ. ಪಾಲುದಾರಿಕೆ ಅಂತ ಇದ್ದಿದ್ರೆ ಅದು ತದ್ದಿದಾಂತ ಭಾವನಾಮ. ಬುದ್ಧಿವಂತ ಅಂತ ಇರೋದು ಬುದ್ಧಿವಂತಿಕೆ, ಎಲ್ರಿಗೂ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದರೆ ಅದು ತದ್ದಿದಾಂತ ಭಾವನಾಮ. ಪಾಲುದಾರಿಕೆ ಅಂತ ಇದ್ದರೆ ಅದು ತದ್ದಿದಾಂತ ಭಾವನಾಮ. ಕನ್ನಡಿಗ ಅಂತ ಇದ್ದರೆ
ತದ್ದಿದಾಂತ ನಾಮ. ಕನ್ನಡತನ ಅಂತ ಇದ್ದರೆ ಅದು ತದ್ದಿದಾಂತ ಭಾವನಾಮ. ಈ ರೀತಿಯಾಗಿ ಒಬ್ಬರಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದರೆ ತದ್ದಿದಾಂತ ನಾಮವಾಗಿರುತ್ತೆ. ಅದೇ ವಿಷಯನ ಎಲ್ರಿಗೂ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದರೆ ಅದು ತದ್ದಿದಾಂತ ಭಾವನಾಮವಾಗಿರುತ್ತೆ. ಅಲ್ಲೊಂದು ಭಾವನೆ ಕೂಡ ಇರುತ್ತೆ. ಇಲ್ಲಿ ಸರಿಯಾದ ಉತ್ತರ ತದ್ದಿದಾಂತ ನಾಮ. ಜೊತೆಗೆ ತದ್ದಿದಾಂತಗಳ ಜೊತೆ ಅವ್ಯಯಗಳು ಸೇರಿಕೊಂಡ್ರೆ, ಅವ್ಯಯಗಳು ಅಂತ ನಾವೇನು ಪಟ್ಟಿ ಮಾಡ್ತೀವಿ ಅದು ಸೇರಿಕೊಂಡ್ರೆ ತದ್ದಿದಾಂತ ಅವ್ಯಯ ಆಗಿರುತ್ತೆ. ಮತ್ತೊಂದು ವ್ಯಾಕರಣಾಂಶ ಕೊಟ್ಟಿದ್ದಾರೆ ಇಲ್ಲಿ. ಅವನು ನಾಳೆ ಹೋದಾನು. ಇದು ಕ್ರಿಯಾಪದ ನಮಗೆ ತುಂಬ ಮುಖ್ಯ. ಇಲ್ಲಿರುವ ಕ್ರಿಯಾಧಾತುವಿನ ರೂಪ ಯಾವುದು ಅಂತ ಕೇಳಿದ್ದಾರೆ. ಅವನು ನಾಳೆ ಹೋದಾನು ಅಂದರೆ ಅನುಮಾನದಲ್ಲಿ ಹೇಳ್ತಾ ಇದ್ದಾರೆ. ಹೋಗಿದ್ರೂ ಹೋಗ್ಬೋದು, ಬಿಟ್ಟರು ಬಿಡ್ಬೋದು. ಇದನ್ನು ನಾವು ಸಂಭವಿಸಿದ್ರೂ ಸಂಭವಿಸ್ಬೋದು, ಬಿಟ್ಟರು ಬಿಡ್ಬೋದು ಅನ್ನೋ ಅರ್ಥದಲ್ಲಿ ನಾವು ಹೇಳ್ತೇವೆ. ಸಂಭವನಾರ್ಥಕ ಕ್ರಿಯಾಪದ ಅಂತ ಹೇಳ್ತೀವಿ. ಅಂದರೆ ಕ್ರಿಯೆ ಆದರೂ ಆಗ್ಬೋದು ಅಥವಾ ಇಲ್ಲ ಅಂದರೂ ಇಲ್ಲ ಅಂತ ಹೇಳೋದು. ಇದರಲ್ಲಿ ನಾವು ಆ ಅನ್ನೋವಂಥದ್ದು ಏನಿದೆ ಅಕ್ಷರ, ಈ ಆ ಅನ್ನೋವಂಥದ್ದನ್ನು ನೆನ್ಪಿಟ್ಕೋಬೇಕು. ಆ ಅನ್ನೋವಂಥದ್ದು ಬಂದರೆ ಹೋದಾನು, ತಿಂದಾನು, ಬರೆದಾನು, ಈ ರೀತಿ ಆನು ಆ ಅಂತ ಬಂದರೆ ಇದನ್ನು ನಾವು ಸಂಭವನಾರ್ಥಕ್ಕೆ ಸೇರಿಸ್ಬೇಕು. ಅಲಿ ಅಂತ ಬಂದರೆ ವಿದ್ಯಾರ್ಥಕಕ್ಕೆ ಸೇರಿಸ್ಬೇಕು. ಮಾಡನು ಅಂತ ಬಂದರೆ ನಿಷೇಧಾರ್ಥಕಕ್ಕೆ ಸೇರಿಸ್ಬೇಕು. ಇದಿಷ್ಟು ನೆನಪಿರಲಿ. ಆ ಬರೋವಂಥದ್ದು, ಆ ಬರೋವಂಥದ್ದು, ಅಲಿ ಬರೋವಂಥದ್ದು. ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ಕ್ರಿಯಾಪದದ ರೂಪಗಳನ್ನು ಹೇಳಿದ್ದೀನಿ, ಅಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳಿ. ಮತ್ತೊಂದು ವ್ಯಾಕರಣಾಂಶ ಕೊಟ್ಟಿದ್ದಾರೆ. ಧಾತು. ಧಾತುವಿನ ಬಗ್ಗೆ 2 ಅಥವಾ ಹೆಚ್ಚು ಸಹಜ ಧಾತುಗಳು ಸೇರಿ ಆದಂತಹ ಧಾತು ಯಾವುದು ಅಂತ ಕೊಟ್ಟಿದ್ದಾರೆ. ಈ ಧಾತುಗಳು ಅಂತ ಬಂದಾಗ ಮುಖ್ಯವಾಗಿ 2 ರೀತಿಯಾಗಿ ವಿಭಾಗಿಸ್ತೀವಿ. ಒಂದು ಸಕರ್ಮಕ ಧಾತು, ಮತ್ತೊಂದು ಅಕರ್ಮಕ ಧಾತು. ಸಹಜ ಧಾತು ಮತ್ತು ಸಾಧಿತ ಧಾತು ಅಂತ 2 ಧಾತುಗಳು ಸೇರಿಕೊಂಡ್ರೆ ಅದನ್ನು ಸಂಯುಕ್ತ ಧಾತು ಅಂತ ಕರಿತೀವಿ. ಈ ಸಕರ್ಮಕ ಧಾತು ಅಂದ್ರೇನು, ಅಕರ್ಮಕ ಜೊತೆಗೆ ಸಹಜ ಮತ್ತು ಸಾಧಿತ, ಇವುಗಳು ಎಲ್ಲದರ ಮೇಲೂ ತರಗತಿ ಮಾಡಿದೆ, ವೀಕ್ಷಿಸಿ. ಧಾತು ಅಂತಂದರೆ ಕ್ರಿಯಾಪದದ ಮೂಲ ರೂಪ. ನಡೆಯುತ್ತದೆ ಅಂತ ಇದ್ದರೆ ನೆಡೆ ಅನ್ನುವಂಥದ್ದಲ್ಲಿ ಧಾತು. ಬರೆಯುವುದು ಅಂತ ಇದ್ದರೆ ಬರೆ ಅನ್ನುವಂಥದ್ದಲ್ಲಿ ಧಾತು. ಈ ರೀತಿಯಾಗಿ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತೀವಿ. ಅದರಲ್ಲಿ ಬೇರೆ ಬೇರೆ ವಿಧಗಳಿದೆ, ಅದನ್ನು ನೋಡ್ಕೊಳ್ಳಿ. ಒಟ್ಟಾರೆಯಲ್ಲಿ ನಿಮ್ಗೆ ನೇರವಾಗಿ ಹೇಳಿದಾಗ ನಿಮ್ಗೇನೋ ಅನ್ನಿಸ್ಬೋದು, ಧಾತು ಅಂದ್ರೆ ಏನಿರ್ಬೋದು ಅಥವಾ ಇನ್ನೊಂದು ವಿದ್ಯಾರ್ಥಕ ಕ್ರಿಯಾಪದ ಅಂದ್ರೆ ಏನಿರ್ಬೋದು ಅಂತ. ತರಗತಿ ನೋಡಿ ನೀವು ಅದನ್ನು ಒಂದು ಕಡೆ ಬರ್ಕೊಂಡ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೂಡ ಅದು ಅರ್ಥ ಆಗುತ್ತೆ. ಪ್ರಶ್ನೆ ಪತ್ರಿಕೆ ಮಾಡಬೇಕಾದ್ರೆ ಸರಳವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಎಲ್ಲ ವ್ಯಾಕರಣಾಂಶ ತರಗತಿಗಳು ವೀಕ್ಷಿಸಿ ನಿಮ್ಮದೇ ಆದಂಥ ಒಂದು ನೋಟ್ಸನ್ನು ತಯಾರು ಮಾಡಿಟ್ಕೊಳ್ಳಿ. ಅವಾಗ ನಾನು ಏನು ಹೇಳ್ತಿದ್ದೀನಿ ಅಂತ ಕೂಡ ಗೊತ್ತಾಗುತ್ತೆ, ರಿವಿಷನ್ ಕೂಡ ಆಗುತ್ತೆ. ನೇರವಾಗಿ ಯಾರು ಪ್ರಥಮವಾಗಿ ನೋಡ್ತೀರ ಅವ್ರಿಗೆ ಸ್ವಲ್ಪ ಇದೇನು ಅರ್ಥ ಆಗ್ತಾ ಇಲ್ವಲ್ಲ ವ್ಯಾಕರಣ ಸಾಹಿತ್ಯ ಅಂತ ಅನಿಸುತ್ತೆ. ಹಾಗಾಗಿ ಗೊಂದಲ ಬೇಡ, ತರಗತಿ ನೋಡ್ಕೊಂಡು ಇದು ನೋಡಿ ತುಂಬ ಸುಲಭ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಧಾತು ಅಂತ ನಾನು ಹೇಳ್ತಾ ಇದ್ದರೆ, ಉದಾಹರಣೆಗೆ ನೋಡಿ ಇಲ್ಲಿ ಧಾತು ಅಂತ ನಾನು ಹೇಳ್ತಾ ಇದ್ದರೆ ಧಾತುವಿನ ತರಗತಿ ನೋಡ್ಕೊಂಬಂದು ಈ ಪ್ರಶ್ನೆಗೆ ನೀವೇ ಉತ್ತರಿಸ್ಬೋದು. ಆ ರೀತಿ. 5ನೇ ಪ್ರಶ್ನೆ, ಪದೆಪು ಅನ್ನುವಂತಹ ಸಮಾನಾರ್ಥಕ ಪದಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಪದೆಪು ಅಂತಂದರೆ ಒಲುಮೆ, ನಲಿವು, ಒಲವು, ಪ್ರೀತಿ, ಮೆಚ್ಚುಗೆ, ಹಿಗ್ಗು, ಈ ರೀತಿಯ ಅರ್ಥಗಳು ಬರುತ್ತೆ. ಹಾಗಾಗಿ ಆಯ್ಕೆ ಒಂದು ಸರಿಯಾದಂಥ ಉತ್ತರ. ಜೊತೆಗೆ ನೀವು ಪ್ರೌಢಶಾಲೆಯ ಪಠ್ಯಪುಸ್ತಕ ಪ್ರಥಮ ಭಾಷೆ, ದ್ವಿತೀಯ ಮತ್ತು ತೃತೀಯ ಭಾಷೆ 3 ಪಠ್ಯಪುಸ್ತಕಗಳನ್ನು ಓದ್ತಾ ಬನ್ನಿ. ಅಲ್ಲಿರುವಂಥ ಭಾಷಾಭ್ಯಾಸ, ಅವುಗಳಿರ್ತಕ್ಕಂಥ ಸಮಾನಾರ್ಥಕ ಪದ ಮತ್ತು ಪದಗಳ ಅರ್ಥ, ಇವುಗಳನ್ನು ಓದಿದ್ರೆ ನಿಮ್ಗೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ. 56ನೇ ಪ್ರಶ್ನೆ ಕೂಡ ಒಂದು ಸಮಾನಾರ್ಥಕ ಪದ ಕೇಳಿದ್ದಾರೆ. ಸೂಸು ಅನ್ನುವಂತಹ ಪದದ ಅರ್ಥ ಕೇಳಿದ್ದಾರೆ. ಇಲ್ಲಿ ಸೂಸು ಅಂತಂದಾಗ ಪರಿಮಳ ಸೂಸುತ್ತದೆ, ಈ ರೀತಿಯಾಗಿ ನೀವು ವಾಕ್ಯದಲ್ಲಿ ಆ ಪದಗಳಿಗೆ ಅರ್ಥವನ್ನು ಹುಡುಕ್ಬೋದು. ಒಂದು ವಾಕ್ಯವನ್ನು ಮಾಡ್ಕೊಳ್ಳಿ. ಚೆಲ್ಲು, ಪಸರಿಸು, ಹರಿ, ಎರಚು. ಹರಿ ಅಂತಂದರೆ ಇಲ್ಲಿ ನೀರು ಹರಿಯುತ್ತಿದೆ, ಆ ರೀತಿಯ ಅರ್ಥ. ಈ ರೀತಿಯಾಗಿ ಒಂದು ಸಮಾನಾರ್ಥಕ ಪದಗಳನ್ನು ಒಂದು ಅರ್ಥ ಗೊತ್ತಾಗಲಿಲ್ಲ ಅಂದಾಗ ವಾಕ್ಯ ರೂಪದಲ್ಲಿ ಮಾಡ್ಕೊಳ್ಳಿ, ಆಗ ಅರ್ಥ ಹೊಳೆಯುತ್ತೆ. 57ನೇ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 57. ಈ ವಾಕ್ಯದಲ್ಲಿ ಗೆರೆಡದ ಪದ ಏನಿದೆ ಇಂಗ್ಲೀಷ್ ಪದ, ಅದಕ್ಕೆ ಕನ್ನಡ ರೂಪವನ್ನು ನಾವು ಹೇಳಬೇಕು. ನೋಟಿಸ್ ಅನ್ನುವಂಥ ಒಂದು ಪದವನ್ನು ಕೊಟ್ಟಿದ್ದಾರೆ. ಈ ನೋಟಿಸ್ಗೆ ಕನ್ನಡದಲ್ಲಿ ಏನು ಹೇಳ್ಬೋದು ಅಂತಂದರೆ, ನೋಟಿಸ್ಗೆ ನೋಡಿ ವೀಕ್ಷಣೆ, ಅರಿವು, ಪ್ರಜ್ಞೆ, ಗ್ರಹಿಕೆ, ಗಮನ, ಪರಿಗಣನೆ ಎಲ್ಲ ಅರ್ಥಗಳ ಜೊತೆಗೆ ಸೂಚನೆ ಅನ್ನುವಂಥ ಅರ್ಥ ಕೂಡ ಇದೆ. ಸರಿಯಾದಂಥ ಉತ್ತರ ಸೂಚನೆ. ನೀವು ನೋಟಿಸ್ ಅನ್ನೋದಕ್ಕೆ ನೆನಪರಿಲ್ಲ ಅಂದರೆ ನೋಟಿಸ್ ಬೋರ್ಡನ್ನು ನೆನಪಿಸ್ಕೊಳ್ಳಿ. ಸೂಚನಾ ಫಲಕ ಅಂತೀವಿ, ಅದರಲ್ಲೇ ನಮಗೆ ಸೂಚನೆ ಅನ್ನೋ ಅರ್ಥ ಸಿಗುತ್ತೆ.
ನಂತರ ಪ್ರಶ್ನೆ ಸಂಖ್ಯೆ 58, ಇದರಲ್ಲೂ ಕೂಡ ಒಂದು ಇಂಗ್ಲೀಷ್ ಪದಕ್ಕೆ ಕನ್ನಡ ಪದವನ್ನು ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಅಂದರೆ ಗೊತ್ತು ಇತ್ತು, ಸರಳವಾದಂಥ ಉತ್ತರ ಅನುಭವ. ನಂತರ ಓಡಾರಿ ಅನ್ನುವಂತಹ ಪದಕ್ಕೆ ಅರ್ಥವನ್ನು ಕೇಳಿದ್ದಾರೆ. ಓಡಾರಿ ಅಂತಂದರೆ ಕುಂಬಾರ, ಇದು ಒಂದು ತುಳು ಭಾಷೆಯ ಪದ ಅಂತ ಹೇಳ್ಬೋದು. ಅಲ್ಲಿ ಕುಂಬಾರ ಅನ್ನೋ ಅರ್ಥ ಬರುತ್ತೆ. ನಂತರ ಮತ್ತೊಂದು ಪದ ಕೇಳಿದ್ದಾರೆ, ಬೆಂತರ. ಬೆಂತರ ಅಂತಂದರೆ ಪಿಚಾಚಿ, ಭೂತ ಈ ರೀತಿಯ ಅರ್ಥ ಬರುತ್ತೆ. ವೆಂತರ ಅಂತ. ಇಲ್ಲಿ ಪಿಚಾಚಿ ಅಥವಾ ಪಿಶಾಚಿ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು 61ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದವನ್ನು ಗುರುತಿಸೋದಕ್ಕೆ ಹೇಳಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಕುವೆಂಪು, ಬೇಂದ್ರೆ, ಮಾಸ್ತಿ ಇವರೆಲ್ಲರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಜೊತೆಗೆ ಇವರೆಲ್ಲರೂ ಕೂಡ ಸಮಕಾಲೀನರು. ಇವರ ಕಾಲ ನೋಡ್ಬೋದು ನೀವು, 1904, BM ಶ್ರೀ 1884, ಬೇಂದ್ರೆ 1896, ಮಾಸ್ತಿ 1891. BM ಶ್ರೀ ಅವರಿಗೆ ಜ್ಞಾನಪೀಠ ಬಂದಿಲ್ಲದಲೇ ಇರೋ ಕಾರಣಕ್ಕೆ ಇವರನ್ನು ಗುಂಪಿನಿಂದ ಹೊರತೆಗೆಯಬೇಕು. ಇದೇ ರೀತಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ನೋಡ್ಕೊಳ್ಳಿ, ಪಂಪ ಪ್ರಶಸ್ತಿ ನೋಡ್ಕೊಳ್ಳಿ. ಪ್ರಮುಖವಾಗಿ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಇವೆಲ್ಲ ನೋಡ್ಕೊಳ್ಳಿ. ಇದೇ ರೀತಿಯಾಗಿ ಒಂದಷ್ಟು ಪ್ರಮುಖವಾದಂಥ ಪ್ರಶಸ್ತಿಗಳನ್ನು ನೋಡ್ಕೊಳ್ಳಿ. ಜೊತೆಗೆ ಈ ಗುಂಪಿಗೆ ಸೇರಿದ ಪದದಲ್ಲಿ ಇನ್ನೇನು ಕೇಳ್ಬೋದು ಅಂತಂದರೆ, 4 ಕವಿಗಳಲ್ಲಿ 3 ನವೋದಯ ಕವಿಗಳನ್ನು, ನವ್ಯ ಕವಿಗಳು ಮತ್ತು ದಲಿತ, ಬಂಡಾಯ ಈ ರೀತಿಯ ಕವಿಗಳನ್ನು ಕೂಡ ಕೊಟ್ಟು ಗುಂಪಿಗೆ ಸೇರೋದನ್ನು ಹೊರತೆಗಿರಿ ಅಂತ ಕೂಡ ಕೇಳ್ಬೋದು. ಜೊತೆಗೆ ಕಾದಂಬರಿಗಳು, ನಾಟಕಗಳು ಇವುಗಳೆಲ್ಲವನ್ನು ಬೆರೆಸಿ ಅದನ್ನು ಕೂಡ ಹೊರತೆಗಿರಿ ಅಂತ ಕೇಳ್ಬೋದು. ಯಾವ ರೀತಿ ಪ್ರಶ್ನೆ ಬೇಕಾದರೂ ಕೇಳ್ಬೋದು. 4ರಲ್ಲಿ 3 ಕಾದಂಬರಿ ಕೊಟ್ಟು 1 ನಾಟಕ ಕೇಳ್ಬೋದು. ಈ ರೀತಿಯಾಗಿ ಸಾಹಿತ್ಯ ಪ್ರಕಾರಗಳ ಮೇಲೂ ಕೇಳ್ಬೋದು. ಜೊತೆಗೆ ನವೋದಯ, ಪ್ರಗತಿಶೀಲ, ನವ್ಯ ಈ ರೀತಿಯಲ್ಲೂ ಕೇಳ್ಬೋದು. ಮತ್ತು ಪ್ರಶಸ್ತಿಗಳನ್ನು ಆಧರಿಸಿ ಕೂಡ ಕೇಳ್ಬೋದು. ಈ ರೀತಿಯಾಗಿ ಒಂದಷ್ಟು ಈ ಗುಂಪಿಗೆ ಸೇರಿದ ಪದ ಇವುಗಳ ಮೇಲೆ ಒಂದಷ್ಟು ವರ್ಕ್ ಮಾಡಿ. ನಂತರ ಪ್ರಶ್ನೆ ಸಂಖ್ಯೆ 62, ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಬೇಕು. ಇಲ್ಲಿ ಸ್ವತಂತ್ರೋದಯ ಅಂತ ಇದೆ. ಇಲ್ಲಿ ಸ್ವತಂತ್ರ ಅನ್ನೋ ಪದಕ್ಕೂ ಕೂಡ ಅರ್ಥ ಇದೆ, ಸ್ವಾತಂತ್ರ್ಯ ಅನ್ನೋ ಪದಕ್ಕೂ ಅರ್ಥ ಇದೆ. ಆದರೆ ಇಲ್ಲಿ ಸ್ವತಂತ್ರ, ಸ್ವಾತಂತ್ರ್ಯ ಎರಡರ ಒಂದು ವ್ಯತ್ಯಾಸವನ್ನು ನಾವು ತಿಳ್ಕೋಬೇಕು. ಇಲ್ಲಿ ಸ್ವತಂತ್ರ ಅನ್ನುವಂಥದ್ದು ಗುಣವಾಚಕ, ಇದನ್ನು ನಾವು ಇಂಡಿಪೆಂಡೆಂಟ್ ಅಂತ ಕರೀಬೋದು. ಸ್ವಾತಂತ್ರ್ಯ ಅಂತಂದರೆ ಸ್ವಲ್ಪ ಅದಕ್ಕಿಂತ ವಿಶಾಲ ಅರ್ಥ ಬರುತ್ತೆ, ಇಂಡಿಪೆಂಡೆನ್ಸ್ ಅಂತ ಕರೀಬೋದು. ಈ ಸ್ವಾತಂತ್ರ್ಯದ ನಂತರ ದೇಶ ಉದಯವಾಗಿದ್ದರಿಂದ ಇದನ್ನು ಸ್ವಾತಂತ್ರ್ಯೋದಯ ಅನ್ನುವಂಥ ಪದದಿಂದನೇ ನಾವು ಗುರುತಿಸ್ತೀವಿ. ಹಾಗಾಗಿ ಸ್ವತಂತ್ರ ಅನ್ನೋ ಪದನೂ ಸರಿ, ಸ್ವಾತಂತ್ರ್ಯನೂ ಸರಿ. ಆದರೆ ಇದು ದೇಶದ ಬಗ್ಗೆ ಮಾತಾಡ್ತಿರೋದ್ರಿಂದ ಸ್ವಾತಂತ್ರ್ಯೋದಯ ಅನ್ನುವಂಥ ಪದ ಇಲ್ಲಿ ಸರಿಯಾಗಿ ಅರ್ಥವನ್ನು ಕೊಡ್ತಾ ಇದೆ. ಅದೇ ಥರ ಇನ್ನೊಂದು ಪದ ನಾವು ಗುರುತಿಸ್ಬೇಕು, ಜನಪದ, ಜಾನಪದ. ಇದೆರಡು ಒಂದೇ ಅಲ್ಲ. ಜನಪದ ಅಂದರೆ ಸೀಮಿತ ಅರ್ಥ. ಜನಪದ ಗೀತೆ, ಜನಪದ ಅಡುಗೆ, ಜನಪದ ಒಗಟು ಇವೆಲ್ಲವನ್ನ ಸೇರಿಸಿದ್ದು ಜಾನಪದ. ಒಟ್ಟಾರೆ ಜನಪದಕ್ಕೆ ಕಡಿಮೆ ಅರ್ಥ ಇರುತ್ತೆ, ಜಾನಪದಕ್ಕೆ ವಿಶಾಲವಾದ ಅರ್ಥ ಇರುತ್ತೆ. ಅದೇ ರೀತಿಯಾಗಿ ಸ್ವತಂತ್ರ ಮತ್ತು ಸ್ವಾತಂತ್ರ್ಯ ಕೂಡ ನೋಡ್ಬೋದು. ನಂತರ 63ನೇ ಪ್ರಶ್ನೆ ನೋಡೋಣ. 63ನೇ ಪ್ರಶ್ನೆಯಲ್ಲಿ ಕೇಳಿದರೆ, ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ. ಈ ಪದಕ್ಕೆ ಸರಿಯಾದ ಪದವನ್ನು ನಾವು ಗುರುತಿಸಬೇಕು. ಕೃತ್ರಿಮ ಅನ್ನುವಂಥದ್ದು ಇದು ಸರಿಯಾದ ರೂಪ. ಕೃತ್ರಿಮ ಅಂತಂದರೆ ಕಪಟ ಅನ್ನುವಂಥ ಅರ್ಥ ಬರುತ್ತೆ. ನೋಡಿ, ಪರರ ಪರಿಶ್ರಮದ ಸಂಪಾದನೆಯನ್ನು ಕಪಟದಿಂದ ನಮ್ಮದಾಗಿಸಿಕೊಳ್ಳುವುದು ಅನೀತಿ ಅನ್ನುವಂಥ ಅರ್ಥವನ್ನು ಇಲ್ಲಿ ನೋಡ್ಬೋದು. ನಂತರ ಪ್ರಶ್ನೆ ಸಂಖ್ಯೆ 64, ಒಂದು ಕೀರ್ತನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿದರೆ, ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಅಂತ ಕೇಳಿದರೆ. ಸರಳವಾದಂಥ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಪುರಂದರದಾಸರು. ಕರ್ನಾಟಕ ಸಂಗೀತ ಅನ್ನೋ ಒಂದು ಹೊಸ ಪರಂಪರೆಯನ್ನು ಶುರು ಮಾಡಿದವರೇ ಇವರು. ಕರ್ನಾಟಕದಿಂದ ಅದು ಪ್ರಸಿದ್ಧವಾಯಿತು. ದಕ್ಷಿಣ ಭಾಗದಲ್ಲಿ ಪೂರ್ತಿ ಇದೇ ಇರೋದನ್ನು ನಾವು ಕಾಣ್ಬೋದು. ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಯಾವುದೇ ರಾಜ್ಯದಲ್ಲಿ ಇರ್ಬೋದು, ಇದನ್ನು ಕೂಡ ಕರ್ನಾಟಕ ಸಂಗೀತ ಅಂತಲೇ ಕರೀತಾರೆ. ನಂತರ ಕನಕದಾಸರು ಮತ್ತು ಪುರಂದರದಾಸರನ್ನು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು, ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತಲೇ ಕರೀತಾರೆ. ನಂತರ ಕನಕದಾಸರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳೋದಾದರೆ, ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಇವ್ರ ಕಾಲ 1487. ಸಮಕಾಲೀನರು ಪುರಂದರದಾಸರು ಮತ್ತು ಕನಕದಾಸರು. ಮೋಹನ ತರಂಗಿಣಿ, ನಳಚರಿತೆ, ರಾಮಧಾನ್ಯ ಚರಿತೆ, ಹರಿಭಕ್ತ ಸಾರ ಇವೆಲ್ಲವೂ ಕೂಡ ಕನಕದಾಸರ ಕೃತಿಗಳು. ಇನ್ನು ನಾವು ಕೀರ್ತನೆ ಅಂತ ಬಂದಾಗ ಮುಖ್ಯವಾಗಿ ಕೀರ್ತನ ಸಾಹಿತ್ಯದಲ್ಲಿ ನೋಡಬೇಕಾದ್ರೆ 3 ವಿಭಾಗಗಳನ್ನು ನೋಡ್ತೀವಿ. ಸುಳಾದಿ, ಉಗಾಭೋಗ, ಮುಂಡಿಗೆಗಳು ಅಂತ ನೋಡ್ತೀವಿ.
ಇದ್ರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಇವೆಲ್ಲ ಹೇಗೆ ಓದಬೇಕು ಅಂತ. ನಂತರ ಬರೋಣ ವಾದಿರಾಜರು ಅಂತ ಒಂದು ಆಪ್ಷನ್ ಇದೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಇವರು ಮೂಲ ಹೆಸರು ಭೂವರಾಹ ಅಂತ. ಹಯವದನ ಇವರ ಅಂಕಿತ, ಇದು ಕೂಡ ಕೇಳ್ಬೋದು, ಹಯವದನ ಯಾರ ಅಂಕಿತ ಅಂತ. ನಂತರ ಇವರು ಕೃಷ್ಣದೇವರಾಯನು ಇವರಿಗೆ ಪ್ರಸಂಗಾಭರಣ ತೀರ್ಥರು ಅಂತ ಬಿರುದನ್ನು ಕೊಟ್ಟಿದ್ದ. ಇವರ ಪ್ರಮುಖ ಕೃತಿ ವೈಕುಂಠ ವರ್ಣನೆ. ಯಾರ್ದು? ವಾದಿರಾಜ ಅವ್ರದ ಪ್ರಮುಖ ಕೃತಿ ವೈಕುಂಠ ವರ್ಣನೆ. ಮೂಲ ಹೆಸರು ಭೂವರಾಹ, ಅಂಕಿತನಾಮ ಹಯವದನ. ಇವರಿಗೆ ಕೃಷ್ಣದೇವರಾಯ ಕೊಟ್ಟಿದ್ದಂಥ ಹೆಸರು ಪ್ರಸಂಗಾಭರಣ ತೀರ್ಥರು ಅಂತ. ನಂತರ ಬರೋಣ ಜಗನ್ನಾಥದಾಸರ ಬಗ್ಗೆ. ಇವರ ಪ್ರಸಿದ್ಧವಾದಂಥ ಕೃತಿ ಹರಿಕಥಾಮೃತ ಸಾರ. ನಂತರ ಮತ್ತೊಬ್ಬರ ಬಗ್ಗೆ ನಾವು ತಿಳ್ಕೊಬೇಕು, ವಿಜಯದಾಸರು. ಇವರನ್ನು ಸುಳಾದಿದಾಸರೆಂದೇ ಕರೀತಾರೆ. ಇದು ಪ್ರಶ್ನೆ ಬಹಳ ಸಲ ಬಂದಿದೆ, ಸುಳಾದಿದಾಸರೆಂದು ಕರೆಯಲ್ಪಡುವ ದಾಸರು ಯಾರು? ವಿಜಯದಾಸರು. ಈ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ. ಕೀರ್ತನ ಸಾಹಿತ್ಯ ಅಂತ ಬಂದಾಗ ಪ್ರಮುಖ ಕೀರ್ತನಕಾರರು, ಅವರ ಕೃತಿಗಳು ಮತ್ತು ಕೀರ್ತನೆಗಳು ಮತ್ತು ಅವ್ರಿಗಿದ್ದಂಥ ಬಿರುದುಗಳು, ಇಷ್ಟನ್ನು ನಾವು ನೋಡ್ತಾ ಬರಬೇಕಾಗತ್ತೆ. ನಂತರ 65ನೇ ಪ್ರಶ್ನೆ. 65ನೇ ಪ್ರಶ್ನೆಯಲ್ಲಿ ಕುವೆಂಪುರವರ ಒಂದು ಸಾಲನ್ನು ಕೊಟ್ಟು ಅದಲು ಬದಲು ಮಾಡಿದ್ದಾರೆ. ಇದನ್ನು ನಾವು ಸರಿಯಾಗಿ ಜೋಡಿಸಿದಾಗ ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನುವಂಥದ್ದು ಸರಿಯಾದಂಥ ಜೋಡಣೆ. ಈ ರೀತಿಯ ಸಾಲುಗಳನ್ನು ಜೋಡಿಸ್ಬೇಕು ಅಂದರೆ ನಾವು ಈ ಹಿಂದೆನೇ ಆ ಕವನದ ಸಾಲುಗಳನ್ನು ನಾವು ಓದಿರಬೇಕು. ಹಾಗಾಗಿ ಪ್ರಮುಖ ಕವಿಗಳ ಪ್ರಮುಖ ಕವನಗಳನ್ನು ನಾವು ಆ ಸಾಲುಗಳನ್ನು ಓದ್ತಾ ಬರಬೇಕು. ಇದಕ್ಕೋಸ್ಕರ ಅಂತಾನೆ ಇದಿಷ್ಟು ಕೂಡ ಇವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. ಸ್ನೇಹಿತರೆ, ನೀವು ಪ್ರತಿದಿನ ಕೂಡ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಭಾಷಾ ವಿಜ್ಞಾನ, ಸಾಹಿತ್ಯ, ಕಾವ್ಯ ಮೀಮಾಂಸೆ, ಜೊತೆಗೆ ಹೊಸಗನ್ನಡ ಸಾಹಿತ್ಯ, ವ್ಯಾಕರಣಾಂಶಗಳು ಇವೆಲ್ಲವೂ ಕೂಡ ಸ್ವಲ್ಪ ಹೊತ್ತು ಓದ್ತಾ ಬನ್ನಿ. ಅದ್ರ ಬಗ್ಗೆ ಆಸಕ್ತಿ ಕೂಡ ನಿಮಗೆ ಮೂಡುತ್ತೆ, ಜೊತೆಗೆ ನೆನಪಲ್ಲಿ ಕೂಡ ಉಳಿಯುತ್ತೆ. ಒಂದೇ ಸಲ ಒಟ್ಟಿಗೆ ಎಲ್ಲ ಓದಕ್ಕೆ ಹೋದರೆ ಖಂಡಿತ ಏನೂ ಅರ್ಥ ಆಗಲ್ಲ ಅಂತ ಭಾವಿಸ್ತಾ ದಿನೇ ಸ್ವಲ್ಪನೇ ಕಲಿತಾ ಬನ್ನಿ. ಯಾರೆಲ್ಲ ಕನ್ನಡ ಓದಿಲ್ಲ, ನೀವು ಡಿಗ್ರಿನಲ್ಲಿರ್ಬೋದು ಅಥವಾ ಯಾವುದೇ ಐಚ್ಛಿಕ ವಿಷಯ ತಗೊಂಡಿಲ್ಲ ಅಂದರೂ ಕನ್ನಡ ಏನೂ ಕಷ್ಟ ಆಗೋದಿಲ್ಲ, ನಿಮ್ಗೆ ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಪ್ರತಿನಿತ್ಯ ಏನು ಮಾಡಬೇಕು ಅಂದರೆ ಪುನರಾವರ್ತನೆ ಮಾಡ್ತಾ ಬರಬೇಕಷ್ಟೇ, ಇನ್ನೇನೂ ಇಲ್ಲ. ಇಷ್ಟನ್ನು ಹೇಳ್ತಾ ಪರೀಕ್ಷಾ ತಯಾರಿಯನ್ನು ಹೀಗೆ ಮುಂದುವರ್ಸೋಣ. ಈ ತರಗತಿ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ.